ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಸಾರಿಣಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವ್ಯೋಮಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಕೃತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮದ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತ ಅರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಭಾಗವತದ ಚಿಂತನೆ ಶ್ರವಣ ಮನನ ಬಹಳ ಮುಖ್ಯ, ಬಹಳ ಉತ್ತಮ. ಹಾಗಾಗಿ ಭಾಗವತದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತೇ 2ನೆಯ ದಿವಸ. 3ನೇ ದಿವಸ ಆಗಬೇಕಾಗಿತ್ತು, ನಿನ್ನೆ ಮಳೆಯಿಂದ ಆಗಲಿಲ್ಲ. 2ನೆಯ ದಿವಸದಲ್ಲಿ ಮೊನ್ನೆ ಒಂದು ಶ್ಲೋಕ ನೋಡಿದ್ವಿ. ಧರ್ಮ ಪ್ರೋಜ್ಜಿತ ಕೈತ ಗೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸತ್ಯೋ ಹುತ್ಯಪುರುದ್ಯತೆ ತ್ರಕುತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ಗೊತ್ತಿದೆ. ಈಗ ನಮಗೆ ಏನಾಗತ್ತೆ ಅಂದರೆ, ಧರ್ಮವು ಕೈತವವಾಗಿರಬಾರ್ದು, ಪ್ರೋಜ್ಜಿತ ಕೈತವಾಗಿರಬೇಕು. ಕಪಟವಾಗಿರಬಾರ್ದು. ಕಪಟ ಅಂದರೆ ಏನು ಅಂದರೆ, ಬೇರೆ ಆಸೆಗಳನ್ನು ಮನದಲ್ಲಿಟ್ಟುಕೊಂಡು ಬಿಟ್ಟು ಧರ್ಮ ಮಾಡಬಾರ್ದು. ಧರ್ಮ ಮಾಡಿದರೆ ಕೃತಿಯಲ್ಲಿ ಬೇರೆ ತೋರುತ್ತೆ, ಆದರೆ ಮನಸ್ಸಿನಲ್ಲಿ ಭಗವಂತನ ಮೇಲೆ ಭಕ್ತಿ ಇರೋದಿಲ್ಲ. ಭಗವತ್ ಪ್ರೀತಿಯ ಉದ್ದೇಶ ಇರಲ್ಲ. ಭಗವತ್ ಪ್ರೀತಿಗೋಸ್ಕರ ಅಂತ ನಾವು ಮಾಡ್ತಿರಲ್ಲ. ಏನೋ ಮಕ್ಕಳಾಗಬೇಕು, ಪುತ್ರಕಾಮೇಷ್ಟಿ ಯೋಗ ಮಾಡ್ತೀವಿ, ಏನೋ ಪಾಪ ಪರಿಹಾರ ಆಗಬೇಕು, ಏನೋ ಶತ್ರುಬಾಧೆ ನಿವಾರಣೆ ಆಗಬೇಕು, ಏನೋ ಒಂದು ಹೋಮ ಮಾಡ್ತೀವಿ, ಯಾವುದೋ ಶಾಂತಿ ಇತ್ತು ಯಾವುದೋ ಒಂದು ಹೋಮ ಮಾಡ್ತೀವಿ, ಎಲ್ಲ ಧರ್ಮ ಅನಿಸ್ಕೊಳ್ತವೆ. ಆದರೆ ಇವು ಪ್ರೋಜ್ಜಿತ ಕೈತವ ಅಲ್ಲ. ಈಗ ಕೆಲವೊಂದು ಧರ್ಮಗಳನ್ನು ಮಾಡಿದರೆ ದುಡ್ಡು ಸಿಗತ್ತೆ, ದುಡ್ಡು ಸಿಗಲಿಕ್ಕೋಸ್ಕರ ಮಾಡ್ತಾರೆ. ಲಕ್ಷ್ಮೀ ಉದಯ ಹೋಮ ಮಾಡ್ತಾರೆ, ಲಕ್ಷ್ಮೀ ಉದಯ ಪಾರಾಯಣ ಮಾಡ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ, ಇದನ್ನು ಭಾಗವತ ಶಾಸ್ತ್ರ ಧರ್ಮ ಅಂತ ಹೇಳಲ್ಲ. ಅರ್ಥಕ್ಕಾಗಿ ಧರ್ಮ ಇಲ್ಲ. ಧರ್ಮ ಇರುವುದು ಅಪವರ್ಗಕ್ಕಾಗಿ. ಅಪವರ್ಗ 3 ವರ್ಗಗಳನ್ನು ಮೀರಿದ ಅಪವರ್ಗ. ಯಾವ ಅಪವರ್ಗ ಅಂದರೆ ಮೋಕ್ಷ. ಯಾವುದಕ್ಕೆ ಹೋದರೆ ಮರಳಿ ಹಿಂದೆ ಬರೋದಿಲ್ಲವೋ ಅದನ್ನು ಉದ್ದೇಶವಾಗಿಟ್ಟುಕೊಂಡು, ಭಗವಂತನ ಪ್ರೀತಿಯನ್ನು ಉದ್ದೇಶವಾಗಿಟ್ಟುಕೊಂಡು ಧರ್ಮವನ್ನು ಮಾಡಬೇಕು. ಅರ್ಥಕ್ಕಾಗಿ ಧರ್ಮ ಅಲ್ಲ. ಧರ್ಮದ ಪರ್ಯವಸನ ನಮಗೆ ಭಗವತ್ ಪ್ರೀತಿ, ಅದರಿಂದ ಭಗವತ್ ಪ್ರಸಾದ, ಅದರಿಂದ ಮೋಕ್ಷ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ನಮಗೆ ಅರ್ಥ ಬಂತು, ಅರ್ಥದಿಂದ ಧರ್ಮ. ಅರ್ಥವನ್ನು ತೆಗೆದುಕೊಂಡು ಬಿಡ್ತೀವಿ. ನಾವು ದುಡ್ಡನ್ನು ತೆಗೆದುಕೊಳ್ತೀವಿ, ದುಡ್ಡು ತೆಗೆದುಕೊಂಡು ಬಿಟ್ಟು ಎಷ್ಟೋ ದುಡ್ಡು ಸಿಕ್ತು, ಎಲ್ಲ ನಾನು ಎಂಜಾಯ್ ಮಾಡಿದೆ, ನಾನು ಮಜಾ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅದಕ್ಕೋಸ್ಕರ ಅರ್ಥ ಇಲ್ಲ ರೀ. ಭಾಗವತದಲ್ಲಿ ಹೇಳ್ತೆ, ಅರ್ಥ ಅಂದರೆ ಧರ್ಮಕ್ಕೋಸ್ಕರ ಅರ್ಥ ಇರಬೇಕು, ಭಗವಂತನ ಪ್ರೀತಿಗೋಸ್ಕರ ಅರ್ಥ ಇರಬೇಕು.
ಕಾಮನೆಗಳು ನಮಗೆ ಬೇರೆ ಬೇರೆ ಕಾಮನೆಗಳು ಇರಬಾರ್ದು, ಭಗವಂತನ ಪ್ರೀತಿಯೇ ಕಾಮನೆ ಇರಬೇಕು. ಹೀಗೆ ಇರಬೇಕು, ಇಂತಹದಕ್ಕೆ ಕಮ ಅಂತಾರೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಮುಂದೆ ಹೋದರೆ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ವೇದವ್ಯಾಸದೇವರು ಹೇಳ್ತಾರೆ, ವೇದ ಎಂಬುದು ಕಲ್ಪವೃಕ್ಷ, ಅದರಿಂದ ನಾನು ಉದುರಿಸಿಕೊಟ್ಟ ಹಣ್ಣು ಈ ಭಾಗವತ. ಗಿಣಿ ಕಚ್ಚಿದ ಹಣ್ಣು ಸವಿಯಾಗಿರುವಂತೆ ಈ ಹಣ್ಣು ಕೂಡ ಶುಕಮುನಿ ಮುಂತಾದವರು ಪ್ರವಚನ ಮಾಡಿದ್ದರಿಂದ ಬಲು ಮಧುರವಾಗಿದೆ. ಮೋಕ್ಷದ ಆನಂದಕ್ಕೆ, ನಮ್ಮ ಸ್ವರೂಪಾನಂದ ಆವಿರ್ಭಾವ ಆಗುವುದಕ್ಕೆ ಇದು ಸಹಕಾರಿಯಾಗುತ್ತದೆ. ಆದರೆ ಈ ಮರ್ತ್ಯಲೋಕದ ರಸಿಕರೇ, ನೀವು ಮೋಕ್ಷ ಸಿಗುವಾಗ ಮಾತ್ರವಲ್ಲದೆ ಮೋಕ್ಷ ಸಿಕ್ಕ ನಂತರವೂ ಬಿಡದೇ ಇದರ ರಸವನ್ನು ಪಾನ ಮಾಡುತ್ತಾ ಇರಬೇಕು. ಆಗ ನನಗೆ ನಿಮ್ಮ ಮೇಲೆ ಅಕ್ಕರೆ ಮೂಡುತ್ತದೆ, ನಿಮ್ಮ ಸಕಲ ಪುರುಷಾರ್ಥ ಲಭಿಸ್ತದೆ ಅಂತ ಹೇಳ್ತಾರೆ. ಆವಾಗ ಕೇಳ್ತಾರೆ, ವೇದ ವೃಕ್ಷದಿಂದ ಉದುರಿದ ರಸಭರಿತವಾದ ಹಣ್ಣು ಭಾಗವತ ಅಂತ ಹೇಳ್ತೀರಾ, ಯಾರು ಉದುರಿಸಿದರು? ನಾರದರೆ, ಶುಕಮುನಿಗಳೇ ಅಲ್ಲ ಅಂತ ಬ್ರಹ್ಮಾಂಡ ಪುರಾಣ ಅಲ್ಲ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಯಾಕೆ ಅಂದರೆ ವೇದವ್ಯಾಸರು ವೇದವೃಕ್ಷದ ಫಲದಿಂದ, ವೇದವೃಕ್ಷದ ಫಲವಾದ ಪಂಚರಾತ್ರ, ಮೂಲ ರಾಮಾಯಣ ಮುಂತಾದ ಗ್ರಂಥಗಳನ್ನು ವೇದವೃಕ್ಷದಲ್ಲಿ ತೋರಿಸಿದರು. ಇದನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಉದುರಿಸಲಿಲ್ಲ, ಏಕೆಂದರೆ ಅವು ಮೂಲ ರೂಪದಿಂದ ನಾರಾಯಣದಿಂದ ಆಗಲೇ ರಚಿತವಾಗಿದ್ದವು. ಪಂಚರಾತ್ರಾಗವು ನಾರಾಯಣ ಅವತಾರದಿಂದ ರಚಿತ ಆಗಿತ್ತು, ಅದಕ್ಕೆ ಆ ಹಣ್ಣನ್ನು ಉದುರಿಸಲಿಲ್ಲ. ಮೂಲ ರಾಮಾಯಣ ಹಯಗ್ರೀವ ರೂಪದಿಂದ ರಚಿತವಾಗಿದೆ, ಶತಕೋಟಿ ಶ್ಲೋಕದ ರಾಮಾಯಣ. ವ್ಯಾಸಾವತಾರದಲ್ಲಿ ಅದೇ ವೃಕ್ಷದ ಫಲರೂಪವಾಗಿ ಭಾರತ ಭಾಗವತಾದಿ ಗ್ರಂಥಗಳನ್ನು ರಚಿಸಿ ಶುಕಮುನಿ ಮುಂತಾದವರಿಗೆ ಉಪದೇಶಿಸಿ ಕೈಗೆ ಕೊಡ್ತಾರೆ. ಆದ್ದರಿಂದ ಉದುರಿಸಿದರೆಂದು ಹೇಳ್ತಾರೆ. ಶುಕಾದಿಗಳು ಲೋಕದಲ್ಲಿ ಅದನ್ನು ಪ್ರಚುರಗೊಳಿಸಿದರು ಎಂದು ಅರ್ಥ ಮಾಡ್ಕೋಬೇಕು ಹೊರತು ಶುಕಮುನಿಗಳು ಉದುರಿಸಿದ್ರು ಅವರು ವೇದವ್ಯಾಸರಿಗಿಂತ ಅತಿ ಹೆಚ್ಚಿನವರು ಅಂತ ತಿಳ್ಕೊಳ್ಳಬಾರ್ದು. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುತ್ತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಈ ಗಿಣಿ ಅಂದರೆ ಏನು? ಶುಕಮುನಿ ಗಿಣಿಗೆ ನೀವು ಮಾತು ಕಲಿಸಿದರೆ ಗಿಣಿ ನೀವು ಏನು ಹೇಳ್ತೀರೋ ಅದನ್ನೇ ಹೇಳುತ್ತೆ. ಬೇರೆ ಏನು ಅರ್ಥ ಮಾಡ್ಕೊಂಡು ಹೇಳಿಕ್ಕೆ ಹೋಗಲ್ಲ, ಅದು ಬೇರೆ ಸುಳ್ಳು ಹೇಳಲ್ಲ ಅದು. ಹಾಗೆಯೇ ಶುಕಮುನಿಗಳು ತಮ್ಮ ಅಪ್ಪ ವೇದವ್ಯಾಸ ದೇವರು ಏನು ಹೇಳಿದರೋ ಅದನ್ನೇ ಯಥಾರ್ಥವಾಗಿ ಹೇಳಿದ್ದರಿಂದ ಗಿಳಿ ಹೇಳಿದ್ದು, ಗಿಳಿ ಪಾಠ ಶುಕಮುನಿಗಳು ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಭಗವಂತ ಹೇಳಿದ್ದನ್ನು ವ್ಯಾವರ್ತ ಮಾಡಿ, ಭಗವಂತ ಹೇಳಿದ್ದನ್ನು ಆಚೆ ಈಚೆ ಮಾಡಿಬಿಟ್ಟು ಭಗವಂತ ಹೇಳಿದ್ದು ಒಂದು, ನಾವು ಅದಕ್ಕೆ ವಿರುದ್ಧವಾಗಿ ಒಂದು ಹೇಳುವ ವ್ಯಾಖ್ಯಾನ ಮಾಡಬಾರದು ಅಂತ ಹೇಳಿಬಿಟ್ಟು ಇದರಲ್ಲಿ ತೋರಿಸ್ತಾರೆ. ಶೌನಕರು ಕೇಳ್ತಾರೆ, ಶೌನಕರು ಸೂತ ಪುರಾಣಿಕರಿಗೆ ಕೇಳ್ತಾರೆ, ಭಗವಂತನ ಪಾದವನ್ನು ನಂಬಿದ ಮಹಾಮುನಿಗಳು ಕೂಡ ತಮ್ಮನ್ನು ಗಂಗೆಯಂತೆ ಪಾವಿತ್ರ ಅಂತಂದು ಕೊಡಬಲ್ಲ ಅಂದರೆ ಭಗವಂತನ ಬಗ್ಗೆ ಏನು ಹೇಳಬೇಕು? ಅವನ ಮಂಗಳಕರವಾದ ಅವತಾರದ ಚರಿತ್ರೆಗಳನ್ನು ಹೇಳ್ರಿ. ಅವನು ಸ್ವೇಚ್ಛೆಯಿಂದ ಸಶಕ್ತಿಯಿಂದ ತನ್ನ ಅವತಾರ ಜಯಗಳನ್ನು ಹೇಗೆ ಮಾಡ್ತಾನೆ, ಅವನ ಚರಿತ್ರೆಗಳನ್ನು ಎಷ್ಟೋ ಕೇಳಿದೆ. ಆದರೂ ಶ್ರೀಕೃಷ್ಣನ ಚರಿತ್ರೆಯನ್ನು, ಪರಮಾತ್ಮನ ಚರಿತ್ರೆಯನ್ನು ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ. ಹೆಜ್ಜೆ ಹೆಜ್ಜೆಗೂ ರಸದ ಅನುಭವವಿದೆ. ಏಕೆಂದರೆ ರಾಮಕೃಷ್ಣರು ಸಾಧಾರಣ ಮನುಷ್ಯರಂತೆ ಅವತಾರ ಮಾಡಿ ಅಸಾಧಾರಣ ದರ್ಶನವನ್ನು ತೋರಿದ್ದಾರೆ. ಕಲಿಮಾಗತ ಮಾಗ್ನಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘಸತ್ರೇಣ ಕಥಾಯಾಂ ತಕ್ಷಣ ಹರೇ. ನಾವು ಈಗ ಕಲಿಯುಗ ಬಂದದ್ದನ್ನರಿತು ಈ ವೈಷ್ಣವ ಕ್ಷೇತ್ರದಲ್ಲಿ ದೀರ್ಘ ಸತ್ರವನ್ನು ಆರಂಭಿಸ್ತಿದೆ. ನೈಮಿಷಾರಣ್ಯದಲ್ಲಿ ಈ ಹರಿಕಥಾ ಶ್ರವಣಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಕಲಿಕಾಲದ ದೋಷ ಎಂಬ ಈ ಸಮುದ್ರವನ್ನು ದಾಟಲು ನಮಗೆ ಕರ್ಣಧಾರರಂತೆ, ನಾವಿಕರಂತೆ ನೀವು ಬಂದು ಕೂತಿದ್ದೀರಾ ಸೂತ ಪುರಾಣಿಕರೇ, ನೀವು ಹೇಳಿ ಅಂತ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ಮೊದಲಿಗೆ ತಮ್ಮ ಗುರುಗಳನ್ನು ವಂದಿಸ್ತಾರೆ. ಯಂ ಪ್ರೌರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ
ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಪ್ರವ್ರಜತ್ತಮನುಪೇತಮಪೇತ ಕೃತ್ಯಂ ಯಪ್ರವ್ರಜಂತಮನುಪೇತಮಪೇತ ಕೃತ್ಯಂ. ನೋಡಿ ಎಂತಹ ವೈರಾಗ್ಯ ಶಿಖಾಮಣಿಗಳು ರುದ್ರದೇವರು. ರುದ್ರದೇವರ ಅವತಾರನೇ ಶುಕಮುನಿಗಳು. ಅವರಿಗೆ ಅನುಪೇತ ಅಂದರೆ ಉಪನಯನ ಇಲ್ಲ ಅಂತ ತಿಳ್ಕೋಬಾರ್ದು, ಯಾವ ಕರ್ಮದ ವಿಧಿನಿಷೇಧವೂ ಇಲ್ಲ ಅಂತ ತಿಳ್ಕೋಬಾರ್ದು. ಅಂದರೆ ಎಲ್ಲ ಕರ್ಮಗಳನ್ನು ತೊರೆಯುವುದು ನಿಷಿದ್ಧನೆ, ಎಲ್ಲ ಸಂಧ್ಯಾವಂದನೆಗಳನ್ನು ಎಲ್ಲವನ್ನೂ ಮಾಡಬೇಕು. ಅನುಪೇತ ಅಂದರೆ ಅವರ ಜೊತೆಗೆ ಯಾರೂ ಇರಲಿಲ್ಲ ಎಂದು ತಿಳಿದುಕೊಳ್ಳಬೇಕು. ಅನುಪೇತಂ ಅಪೇತ ಕೃತ್ಯಂ. ದೇಹಾದಿ ಶುಕಮುನಿಗಳಿಗೆ ತಮ್ಮ ದೇಹದ ಮೇಲೆ ಅಭಿಮಾನ ಇಲ್ಲೇ ಇಲ್ಲ. ಅವರು ಒಂಥರ ಹುಚ್ಚಿರ ಥರ ಓಡಾಡ್ತಾ ಇದ್ರು. ಜನ ಕಲ್ಲು ಹೊಡೆದ್ರೆ ನನಗೆ ಅಲ್ಲ ಅಂತ ತಿಳ್ಕೊಳ್ತಾ ಇದ್ರು ಅವರು. ಅವ್ರಿಗೇನೂ ಇಲ್ಲ, ಭಗವಂತನ ಬಗ್ಗೆ ಅಷ್ಟೇನೇ ಅವರಿಗೆ ಧ್ಯಾನ. ದೇಹದ ಮೇಲೆ ಅಭಿಮಾನನೇ ಇಲ್ಲ ಅವರಿಗೆ. ದ್ವೈಪಾಯನ ಅಂದರೆ ದ್ವೀಪದ ಮಗ ಅಂದರೆ ವೇದವ್ಯಾಸರು ಯಮನಾ ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅವರ ಮಗನಾದ ಪರಾಶರ ಮುಂದೆ ಬರುತ್ತೆ. ಅದು ಪರಾಶರ ಮುನಿಯ ಮಗ ಅನ್ಬೇಕಾಗಿತ್ತು. ಹಾಗಾಗಿ ಅವರು ಏನು ಹೇಳ್ತಾರೆ, ಪುತ್ರೇತಿ ತನ್ಮಯತೆಯ ತರವೋಪಿ ನೇತು. ಪುತ್ರ, ಹೇ ಪುತ್ರ ಅಂತ ವೇದವ್ಯಾಸ ದೇವರು ಕೂಗಿದರೆ, ಎಲ್ಲಿದ್ದೀಯಪ್ಪ ಪುತ್ರ ಅಂತ ಬಹಳ ಪ್ರೀತಿಯಿಂದ ಕೂಗಿದರೆ ಗಿಡ ಮರಗಳು ಅಲ್ಲಾಡಿದುವಂತೆ. ತರನೇಪಿನೇದು ಅಂತಾರೆ, ತರವೋಪಿನೇದು ಅಂತಾರೆ. ಗಿಡ ಮರಗಳು ಅಲ್ಲಾಡಿದವು. ನೋಡಿ, ವೇದವ್ಯಾಸ ದೇವರಿಗೆ ಯಾರ ಮೇಲೆಯೂ ಹೆಚ್ಚು ಪ್ರೀತಿಯಾಗಿಲ್ಲ. ಯಾರ ಬಿಟ್ಟರು ವೇದವ್ಯಾಸ ದೇವರು ಸ್ವತಂತ್ರ ಪರಮಾತ್ಮ ಅವರು. ಶುಕಮುನಿಗಳ ಅಗಲಿಕೆ ಅವರಿಗಿಲ್ಲ, ಶುಕಮುನಿಗಳಿಗೆ ಅವರ ಅಗಲಿಕೆ ಇಲ್ಲ. ಶುಕಮುನಿಗಳು ಹೋದರು ಅಂತ ದುಃಖ ಪಡೋದಿಲ್ಲ, ಆ ಕಡೆ ಇದರ ಕಾಣಲಿಲ್ಲ ಅಂತ ದುಃಖ ಪಡೋದಿಲ್ಲ ಭಗವಂತ. ಶುಕಮುನಿಗಳಲ್ಲೂ ಒಂದು ರೂಪದಿಂದ ಇರ್ತಾನೆ ಭಗವಂತ. ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಕರೀತಾ ಇದ್ದಾರೆ, ಶುಕಮುನಿಗಳನ್ನು ಕರೆದರೆ ಗಿಡ ಮರಗಳು ಯಾಕೆ ಅಲ್ಲಾಡಿದವು? ಶುಕಮುನಿಗಳು ಅಂದರೆ ಸಾಮಾನ್ಯರಲ್ಲ ರೀ, ಮಹಾರುದ್ರ ದೇವರು. ತಾರತಮ್ಯದಲ್ಲಿ 5ನೇ ಕಕ್ಷೆಯಲ್ಲಿ ಬರುವವರವರು. ಸಕಲ ಸಮಸ್ತ ಚರಾಚರ ಪ್ರಾಣಿಗಳಿಗೆ ಮನೋಭಿಮಾನಿಯವರು. ನಮ್ಮ ಮನದಲ್ಲಿ ಇವತ್ತೇ ಭಾಗವತ ಶ್ರವಣ ಮಾಡಬೇಕು, ಭಾಗವತ ಪ್ರವಚನ ಮಾಡಬೇಕು, ದೇವರ ಬಗ್ಗೆ ನಮಸ್ಕಾರ ಮಾಡಬೇಕು, ರುದ್ರದೇವರ ಪ್ರೇರಣೆ ಬೇಕು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳ್ತಾರೆ ದಾಸರು. ಭಗವಂತನ ಬಗ್ಗೆ ಪ್ರೀತಿ ಬರಬೇಕು ಅಂದರೆ ಶುಕಮುನಿಗಳನ್ನು ಕೇಳಬೇಕು, ರುದ್ರದೇವರನ್ನು ಕೇಳ್ಕೋಬೇಕು. ಅಂತಹ ಮಹಾರುದ್ರದೇವರು ಸರ್ವ ಪ್ರಾಣಿಗಳ ಹೃದಯದಲ್ಲಿ. ನೋಡಿ, ನಾವೀಗ ಹೇಳ್ತೀವಿ ಏನೋ ಮರಗಳಲ್ಲಿಯೂ ಜೀವ ಇದೆ, ಗಿಡಗಳಲ್ಲಿಯೂ ಜೀವ ಇದೆ, ನಮ್ಮ ಸೈಂಟಿಸ್ಟ್ ಕಂಡುಹಿಡಿದು ಬಿಟ್ರು ಅಂತ. ಇಲ್ಲ ರೀ, ಇದು ಯಾವುದೋ ಶಾಸ್ತ್ರದಲ್ಲೇ ಇದೆ. ಇವರು ಏನು ಹೊಸದಾಗಿ ಕಂಡುಹಿಡಿಲಿಕ್ಕಾಗಲ್ಲ, ಎಲ್ಲ ಅಲ್ಲಿರೋದನ್ನೇ ಹೇಳೋದು. ಅವರಿಗೆ ಆವಾಗ ಗೊತ್ತಾಗಿತ್ತು, ಇವ್ರಿಗೆ ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಗಿಡಗಳಿಗೂ ಮನಸ್ಸಿದೆ, ಗಿಡಗಳಿಗೂ ಜೀವ ಇದೆ ಅನ್ನೋದನ್ನು ಯಾವಾಗೋ ತೋರಿಸ್ಕೊಟ್ಬಿಟ್ರು ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಗಿಡ ಮರಗಳು ಯಾಕೆ ಅಂದರೆ ಎಲ್ಲ ಗಿಡ ಮರಗಳ ಮನಸ್ಸಿನಲ್ಲಿಯೂ ಕೂಡ ರುದ್ರದೇವರಿದ್ದಾರೆ. ಆ ರುದ್ರದೇವರು ಹೇ ಪುತ್ರ ಅಂತಟ್ಟನೆ ಅಲ್ಲಾಡಿಸ್ತಾರೆ. ಯಾಕೆ ನಮಗೆ ಪುತ್ರ ಮರಗಿಡಗಳಲ್ಲಿ ಜೀವ ಇದೆ ಅಂತ ಹೇಗೆ ಗೊತ್ತಾಗತ್ತೆ? 2 ದಿವಸ ನೀರು ಹಾಕಲಿಲ್ಲ ಅಂದರೆ ಮರ ಬಾಡೋಗುತ್ತೆ. ನಾವು ಮರದ ಕೊಂಬೆಯನ್ನು ಕಿತ್ತಿದರೆ ಅದು ನೋವಾಗತ್ತೆ. ನಾವು ದೇವರ ಪೂಜೆಗಾಗಿ ಹೂವನ್ನು ಕಿತ್ತಬೇಕಾದರೆ ಗಿಡಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ದೇವರ ಪೂಜೆಗಾಗಿ ನಿನ್ನ ಹೂವನ್ನು ಕಿತ್ತಾ ಇದ್ದೀವಪ್ಪ, ಕ್ಷಮಿಸು ನನ್ನ ಅಪರಾಧವನ್ನು ಅಂತ ತುಳಸಿಗೆ ಹೇಗೆ ಕ್ಷಮೆ ಕೇಳ್ತೀವೋ ಹಾಗೆ ನಮ್ಮ ಗಿಡ ಮರಗಳನ್ನು ನಾವು ಜೀವ ಇರುವಂತೆ ಹಿಂಸೆ ಮಾಡಬಾರ್ದು. ಸುಮ್ಮನೆ ಹೋಗ್ತಾ ಇರಬೇಕಾದ್ರೆ ಕೊಂಬೆ ಕಿತ್ತದೆ ಗಿಂಬೆ ಕಿತ್ತೆ ಅಂತಂದರೆ ಅದಕ್ಕೆ ಪಾಪ ಬರುತ್ತೆ. ಹಾಗಾಗಿ ನಮಗೆ ದೇವರ ನಮಗೆ ಮರಗಿಡಗಳಿಗೂ ಜೀವ ಇದೆ ಅಂತ ಗೊತ್ತಾಗಿದ್ದು ಯಾವಾಗೋ ಗೊತ್ತಾಗಿದೆ. ಯಾವ ಪುರಾಣಗಳಲ್ಲೇ ವೇದವ್ಯಾಸ ದೇವರು ಹೇಳಿಬಿಟ್ಟಿದ್ದಾರೆ. ಹೀಗೆ ತಿಳ್ಕೊಳ್ಬೇಕು. ಸರ್ವಭೂತ ಹೃದಯ, ಎಲ್ಲರ ಹೃದಯದಲ್ಲಿದ್ದಾನೆ, ಎಲ್ಲರ ಮನಸ್ಸಿನಲ್ಲಿ ಇದ್ದಾನೆ. ಶುಕಮುನಿಗಳು ರುದ್ರದೇವರು ಅಂಥವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈದುಕಂ
ಭಗವಂತ ವಾಸುದೇವನಲ್ಲಿ ಭಕ್ತಿ ಮೂಡಿದಾಗಲೇ ನಿರ್ಮಲವಾದ ಜ್ಞಾನ ವೈರಾಗ್ಯಗಳು ಬರ್ತಾವೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ತತಾಂ. ಆಸಕ್ತಿಯಿಂದ ಶ್ರವಣ ಮಾಡಬೇಕು. ಸಜ್ಜನ ಬಂಧುವಾದ ಶ್ರೀಕೃಷ್ಣ ಶ್ರೋತೃಗಳ ಹೊದಿಯೊಳಗೆ ಬಂದು ನೆಲೆಸಿ ಎಲ್ಲ ಪಾಪಗಳನ್ನು ಹೊರಲಾಗ್ತದೆ. ಶ್ರವಣ ಮಾಡಬೇಕು, ಭಾಗವತದ ಶ್ರವಣ ಮಾಡಬೇಕು. ಯಾವುದೇ ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡಬೇಕಾದರೆ ಶ್ರದ್ಧೆಯಿಂದ ಮಾಡಬೇಕು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ಅಂತ ದಾಸವರೇಣ್ಯರು ಹೇಳಿದ್ದಾರೆ ಹರಿಕಥಾಮೃತಸಾರದಲ್ಲಿ. ಆ ರೀತಿ ಶ್ರವಣವನ್ನು ಮಾಡಬೇಕು. ಭಗವಂತನೇ ನಮ್ಮ ಶ್ರವಣ ಇಂದ್ರಿಯದ ಅಭಿಮಾನಿಯಾದ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ಭಗವಂತ ನಿಂತು ನಮ್ಮಲ್ಲಿ ಅವನ ಶ್ರವಣವನ್ನು, ಅವನ ಕಥೆಗಳ ಶ್ರವಣವನ್ನು ನಮ್ಮಂತ ಕೇಳಿಸ್ತಾ ಇದ್ದಾನೆ ಅಂತ ಇರಬೇಕು. ಈ ಕಿವಿಯಲ್ಲಿ ಕೇಳಿದ್ದನ್ನು ಈ ಕಿವಿಯಲ್ಲಿ ಬಿಡಬಾರದು. ಆ ಕಿವಿಯಲ್ಲಿ ಇಟ್ಟುಕೊಂಡು ಮನನವನ್ನು ಮಾಡಬೇಕು. ಭಕ್ತಿ ಸಹಿತವಾಗಿ ಶ್ರವಣವನ್ನು ಮಾಡಿಕೊಂಡರೆ ಅದು ಶ್ರವಣ ಎನಿಸಿಕೊಳ್ಳುತ್ತದೆ. ಅಂತ ಶ್ರವಣದಿಂದ ಭಕ್ತಿ ಉಂಟಾಗುತ್ತದೆ. ಮುಂದೆ ಹೇಳ್ತಾರೆ, ಸತ್ವಂ ರಜಸ್ತಮ ಇತಿ ಪ್ರಕೃತೆ ಗುಣಾಸ್ತೈ ಯುಕ್ತ ಪುರುಷ ಪರಪುರುಷ ಏಕೈಹಾಸ್ಯ ದತ್ತೆ ಸ್ಥಿತ್ಯಾದಯೇ ಹರಿವಿರಿಜ್ಯ ಹರೇತಿ ಸಂಜ್ಞಾ ತ್ರೇಯಾಂದಿ ತತ್ರ ಖಲು ಸತ್ವತನು ನೃಣಾಂಸ್ಯು. ಪ್ರಕೃತಿ ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣಗಳಿಂದ ಕೂಡಿದೆ. ಅವುಗಳಿಗೆ ಪ್ರೇರಕ ಹರಿ. ಸತ್ವಗುಣದ ಪ್ರೇರಕನಾಗಿ ಸ್ವತಃ ಹರಿ ಇರ್ತಾನೆ ವಿಷ್ಣು ರೂಪದಿಂದ. ರಜೋಗುಣ ಪ್ರೇರಕನಾಗಿ ಬ್ರಹ್ಮನಲ್ಲಿ ಇದ್ದು ಸೃಷ್ಟಿ ಮಾಡಿಸ್ತಾನೆ. ತಮೋಗುಣ ಪ್ರೇರಕನಾಗಿ ರುದ್ರನಾಗಿ ಇದ್ದು ಶಿವನಲ್ಲಿ ಶಿವರೂಪದಿಂದ ಇದ್ದು ಸಂಹಾರ ಮಾಡಿಸ್ತಾನೆ. ಈ 3 ಗುಣಗಳು ಹರಿಗೆ ಅಧೀನ. ಆದರೂ ಸಾತ್ವಿಕ ಶರೀರಗಳ ದೇವರಿಗೆ ಮಾತ್ರ ಶ್ರೇಯಸ್ಸಾಧನವಾದ ಜ್ಞಾನವಕ್ತಾದಿಗಳು ಉಂಟಾಗ್ತದೆ. ಏಕೆಂದರೆ ಸತ್ವಗುಣ ಶ್ರೇಷ್ಠ ಅಂತ ಹೇಳ್ತಾರೆ. ನೋಡಿ, ಈ 3 ಗುಣಗಳ ವಿನಿಮಯವೇ ಸೃಷ್ಟಿ. ಸತ್ವ ರಜಸ್ಸು ತಮಸ್ಸು ಗುಣಗಳ ವಿನಿಮಯ. ಪ್ರಳಯದಲ್ಲಿ ಎಲ್ಲ ಏನು ಇರಲ್ಲ ಅಂದರೆ ಎಲ್ಲ 3 ಗುಣಗಳು ಎಲ್ಲ ಸೂಕ್ಷ್ಮ ರೂಪದಿಂದ ಇರ್ತವೆ. ಇಲ್ದಿದ್ದು ಸೃಷ್ಟಿ ಆಗಲ್ಲ. ನಮ್ಮ ಜಾಗದಲ್ಲಿ ಸೂಕ್ಷ್ಮ ರೂಪದಿಂದ ಇರ್ತವೆ. ಪ್ರಕೃತಿ ಸೂಕ್ಷ್ಮ ರೂಪದಿಂದ ಇರುತ್ತೆ. ಆಮೇಲೆ ಪ್ರಕೃತಿಯಲ್ಲಿ ಮಲಗಿಬಿಟ್ಟು ಭಗವಂತ ಸೂಕ್ಷ್ಮ ಪ್ರಕೃತಿಯಲ್ಲಿ ಮಲಗಿಬಿಟ್ಟು ಲಕ್ಷ್ಮೀದೇವಿಯಲ್ಲಿ ಮಲಗಿಬಿಟ್ಟು ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಆ 3 ಗುಣಗಳನ್ನು ತೆಗೆದುಕೊಂಡು ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಇದ್ದಿದ್ದಕ್ಕೆ ರೂಪವನ್ನು ಕೊಡ್ತಾನೆ ಭಗವಂತ. ಹಾಗಾಗಿ ಭಗವಂತ ಅವರು ಸೃಷ್ಟಿ ಅಂತ ಹೇಳ್ಬೋದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಕೊಡ್ತಾರೆ. ಪಾರ್ಥಿವಾತ್ ದಾರುಣೋ ಭೂಧೂಮಸ್ತಸ್ಮಾತ್ ಅಗ್ನಿಸ್ತ್ರೈಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮ ದರ್ಶನಂ. ಇದಕ್ಕೆ ಒಂದು ಉದಾಹರಣೆಯನ್ನು ಭಾಗವತ ಒಳ್ಳೆಯ ಉದಾಹರಣೆಯನ್ನು ಕೊಡುತ್ತೆ. ನಮಗೆ ಕಟ್ಟಿಗೆ ಗೊತ್ತು, ಮರ ಗೊತ್ತಲ್ವ? ಕಟ್ಟಿಗೆ ಗೊತ್ತಲ್ವಾ? ಕಟ್ಟಿಗೆಯ ಸ್ವಭಾವ ಏನು? ಇಂಧನ. ಕಟ್ಟಿಗೆ ಸ್ವಭಾವ ಏನು? ಕೆಳಗೆ ಬೀಳಿಸೋದು. ನೀವು ಮೇಲಕ್ಕೆ ಒಗೆದರೆ ಅದು ಕೆಳಗೆ ಬೀಳುತ್ತೆ. ನಿಮ್ಮ ಪ್ರಯತ್ನದಿಂದ ಅದು ಮೇಲೆ ಹಾಕ್ತೀರ, ನಿಮ್ಮ ಪ್ರಭಾವದಿಂದ ಅದು ಕೆಳಗೆ ಬೀಳುತ್ತೆ. ಅದು ಕೆಳಗೆ ಬೀಳುವುದು ಯಾವುದು ಅಂದರೆ ತಮೋಗುಣ. ತಮೋಗುಣ ನಮ್ಮನ್ನು ಕೆಳಗೆ ಹಾಕತ್ತೆ. ಇನ್ನು ಹೊಗೆ, ಅಗ್ನಿ ಹಾಕ್ತೀರ, ಅದಕ್ಕೆ ಬೆಂಕಿ ಹಾಕ್ತೀರ, ಹೊಗೆ ಬರುತ್ತೆ. ಹೊಗೆ ಬಂದುಬಿಟ್ಟು ಮೇಲೆ ಹೋಗುತ್ತೆ. ಹೊಗೆ ಮೇಲೆ ಹೋಗಿ ಏನಾಗುತ್ತೆ, ಆ ಆರ್ದ್ರೇಂದ್ರಿಯ ಇಂಧನ ಇರುತ್ತಲ್ಲ, ಅದರ ಏನಾಗುತ್ತೆ, ಅದು ಹೊಗೆ ಮೋಡಗಳಾಗಿ ಮಳೆ ಕೊಡುತ್ತೆ. ಅಂದರೆ ಏನಾಗತ್ತೆ, ಹೊಗೆ ಮೇಲೆ ತೆಗೆದುಕೊಂಡು ಹೋಗುತ್ತೆ, ಮತ್ತೆ ಕೆಳಗೆ ಬೀಳಿಸುತ್ತೆ. ಅದು ಯಾವುದು? ರಾಜಸ ಗುಣ. ರಾಜಸಕ್ಕೆ ದ್ಯೋತಕವಾಗಿ ಹೇಳಿದ್ದಾರೆ. ಕರ್ಕೊಂಡು ಹೋಗುತ್ತೆ, ಬೀಳಿಸುತ್ತೆ, ಕರ್ಕೊಂಡು ಹೋಗುತ್ತೆ, ಬೀಳಿಸುತ್ತೆ ಅದು. ಆಮೇಲೆ ಅಗ್ನಿ ಎಂದು ಅಧೋಮುಖವಾಗಿ ಹೋಗಲ್ಲ ಅಲ್ವಾ? ನೀವು ಎಲ್ಲೇ ಕೆಳಗಡೆ ಅಗ್ನಿ ಹಾಕಿದರೂ ಕೂಡ ಅಗ್ನಿ ಇಲ್ಲ, ಹಾಕಿಬಿಟ್ಟು ಕೆಳಗಡೆ ಹೋಗುತ್ತೆ, ಮೇಲೆ ಬರುತ್ತದೆ. ಅಗ್ನಿ ಮೇಲೆ ಕರ್ಕೊಂಡು ಹೋಗುತ್ತೆ. ಅಂದರೆ ಅಗ್ನಿ ಏನು? ಸಾತ್ವಿಕ ಗುಣಕ್ಕೆ ದ್ಯೋತಕ. ಹೀಗೆ ಅತ್ಯುತ್ತಮವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಾತ್ವಿಕರಾದವರಿಗೆ ಮಾತ್ರ ಮೋಕ್ಷ ಲಭಿಸುತ್ತೆ, ಧರ್ಮದಿಂದ ಮೋಕ್ಷ ಲಭಿಸುತ್ತೆ.
ಅಪವರ್ಗ ಲಭಿಸತ್ತೆ. ಅಪವರ್ಗ ಅಂದ್ರೇನು? ಮೋಕ್ಷ. ಅಪವರ್ಗ ಅಂದ್ರೇನು? ಮೋಕ್ಷ ಅಂತಂದರೆ 3 ವರ್ಗಗಳಿಲ್ಲ. ಸ್ವರ್ಗ, ನರಕ, ಭೂಮಿ ಹೀಗೆ ಸುತ್ತಾಡ್ಬಿಡ್ತಾ 3 ವರ್ಗಕ್ಕಿಂತ ಶ್ರೇಷ್ಠ ಯಾವುದು? ಅಪವರ್ಗ. ಅದಕ್ಕಿಂತ ಬೇರೆ ಯಾರ್ದು? ಹೋಗಿ ಬರುವವನು ಮತ್ತೆ ವಾಪಸ್ ಬರಲ್ಲ, ಅದು ಅಪವರ್ಗ. ಇನ್ನೂ ಒಂದು ಹೇಳ್ಬೋದು, ಅದಕ್ಕೆ ನಮ್ಮ ಅಕ್ಷರಮಾಲೆಯಲ್ಲಿ ತೊಗೊಂಡ್ರೆ ಪ ಫ ಬ ಭ ಮ ಅಲ್ವಾ? ಪವರ್ಗ. ಕನ್ನಡ ಓದ್ತಾ ಇದ್ದಲ್ವ? ಪಾವರ್ಗ. ಪಾವರ್ಗದಲ್ಲಿ ಪ ಅಂದರೆ ಏನು? ಪ ಅಂದರೆ ಪಾಪ, ಫ ಅಂದರೆ ಫಲ, ಬ ಅಂದರೆ ಬಂಧ, ಭ ಅಂದರೆ ಭಯ. ಇವು ಎಲ್ಲವಕ್ಕೂ ಮೀರಿದ್ದು ಯಾವುದು? ಅಪವರ್ಗ. ಈ ಅಪವರ್ಗಕ್ಕೆ ಯಾವುದು ಸೇರಲ್ವೋ ಅದು ಅಪವರ್ಗ, ಅದೇ ಮೋಕ್ಷ. ಅದೇ ಮೋಕ್ಷ ಅಂತಾರೆ. ಹಾಗೆ ಸಾತ್ವಿಕ ಗುಣದಿಂದ ಭಗವಂತನ ಪ್ರೀತಿಯನ್ನು ಗಳಿಸಿದರೆ ಮೋಕ್ಷ ಲಭಿಸುತ್ತದೆ ಅಂತ ಹೇಳ್ತಾರೆ. ಗುಣತ್ರಯರಹಿತ ಹರಿಗೆ ಆ ಗುಣಗಳ ಬಾಧೆ ಇಲ್ಲ. ಗುಣತ್ರಯರಹಿತ, ಗುಣತ್ರಯಾತ್ಮ ಪ್ರಕೃತಿಯಿಂದ ಸ್ವೇಚ್ಛೆಯಿಂದ ಮಹತ್ವತ್ವವನ್ನು ಸೃಷ್ಟಿ ಮಾಡ್ತಾನೆ. ಮುಂತಾದವನ್ನು ಆದಿಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ. ಆ ಪ್ರಕೃತಿ ಮಹತ್ವಾದಿಗಳು ದೇಹೇಂದ್ರಿಯಾದಿ ರೂಪದಿಂದ ಪರಿಣಾಮಗೊಂಡಾಗ ಅವಳಿಗೆ ಅಂತರ್ಯಾಮಿಯಾಗಿ ಬಂದು ಭಗವಂತ ಜೀವನದಿಂದ ತೋರಿಕೊಂಡು ತಾನು ಮಾತ್ರ ಸರ್ವಜ್ಞನಾಗಿಯೇ ಇರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಭಗವಂತನ ಅವತಾರಗಳನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ಭಗವಂತನ ಅವತಾರ ಅನಂತ ಅವತಾರ. ಭಗವಂತನ ಅವತಾರ ಅನಂತ ಅವತಾರ. 10 ಅವತಾರ ಅಂತಿಲ್ಲ. 10 ಅವತಾರ ಈ ಮನ್ವಂತರದ್ದು. 22 ಅವತಾರಗಳನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಅನಂತ ಅವತಾರ ಅಂತ ಹೇಳ್ತಾರೆ. ಹೇಗೆ ಅಂದರೆ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶ ಕಲಮಾದೌ ಲೋಕಸಿ ಸೃಕ್ಷಯ. ಆದಿಕಾಲದಲ್ಲಿ, ಸೃಷ್ಟಿಯ ಆದಿಕಾಲದಲ್ಲಿ ಬ್ರಹ್ಮಾಂಡದ ಹೊರಗಿನ ಮಹದಾದ ಸೃಷ್ಟಿಗಾಗಿ ಪುರುಷ ರೂಪವನ್ನು ಬ್ರಹ್ಮಾಂಡ ಪರಮಾತ್ಮ ಸ್ವೀಕರಿಸ್ತಾನೆ. ಪುರುಷ ರೂಪವನ್ನು ತೆಗೆದುಕೊಳ್ತಾನೆ. ಬ್ರಹ್ಮಾಂಡದ ಹೊರಗೆ ಒಂದು ಪುರುಷ ರೂಪ, ಬ್ರಹ್ಮಾಂಡದ ಒಳಗೆ ಒಂದು ಪುರುಷ ರೂಪ. ವಿರಾಟ್ ಪುರುಷ, 2 ವಿರಾಟ್ ಪುರುಷ. ಲೋಕ ಸೃಷ್ಟಿ ಮಾಡುವ ಇಚ್ಛೆ ಇರುತ್ತಲ್ಲ ಭಗವಂತನಿಗೆ, ಪ್ರಾಣಾದಿ ಷೋಡಶ ಕಲೆಗಳಲ್ಲಿ ಪುರುಷ ರೂಪದಲ್ಲಿ ಉದರದಲ್ಲಿ ಧರಿಸ್ತಾನೆ. ಈ ಬ್ರಹ್ಮಾಂಡದ ಒಳಗಿನ ಘನೋದಕದಲ್ಲಿ ಪುರುಷನಾಮಕ ಭಗವಂತ ಮಲಗಿರ್ತಾನೆ. ಅವನ ನಾಭಿ, ಆ ಪುರುಷನಾಮಕ ಪರಮಾತ್ಮನಿಗೆ ಏನು ಹೆಸರು? ಪದ್ಮನಾಭ ಅಥವಾ ನಾರಾಯಣತೆ. ಯಾಕೆ ಅಂದರೆ ಅವನ ನಾಭಿ ಕಮಲದಿಂದ ಪದ್ಮ ಬರುತ್ತೆ. ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮ ಉದಯಿಸ್ತಾನೆ. ಅವನ ಅವಯವಗಳು ಹೆಂಗಿದವ್ರಿ? 14 ಲೋಕಗಳು ವಿರಾಟ್ ರೂಪದ ಅವಯವಗಳು. ಭಾಳ ಉತ್ತಮ ಚಿಂತನೆಯನ್ನು ಕೊಟ್ಟಿದ್ದಾರೆ. 14 ಲೋಕಗಳು ಅವನ ಅವಯವಗಳು. ಆಶ್ರಯವು ಆ ರೂಪ ದೋಷರಹಿತ. ಆಮೇಲೆ ಭಗವಂತನಿಗೆ ಸಹಸ್ರಾರು ಪಾದ, ಊರು, ಬಾವು, ಮುಖ, ಶಿರಸ್ಸು, ಕವಿ, ಕಣ್ಣು, ಮೂಗುಗಳು, ಕಿವಿ, ಕಣ್ಣು, ಮೂಗುಗಳು, ಕಿರೀಟ, ಕುಂಡಲಗಳು. ಇವುಗಳನ್ನು ಯಾರು ನೋಡಬಹುದು? ಬ್ರಹ್ಮಾದಿ ದೇವತೆಗಳು ಮಾತ್ರ ನೋಡಲು ಶಕ್ಯರು. ಅಲ್ಲ, ಭಗವಂತನಿಗೆ 1000 ತಲೆ ಇದೆಯಾ? 1000 ಶಿರಸ್ಸಿದೆಯಾ? ಸಹಸ್ರಾರು ಅಂದರೆ 1999 1000 ಅಂತ ಅಲ್ಲ. 1000 ಇಲ್ಲಿ ಕೇಳಿದ್ವಿ, 1000 ಜನ ಸೇರಿರ್ತಾರೆ ಅಂದರೆ 1006 ಸೇರಿರಲ್ಲ, ಭಾಳ ಜನ ಸೇರಿರ್ತಾರೆ. ಹಾಗೆ ಭಗವಂತನ ವಿಷಯದಲ್ಲಿ 1000 ಅಂತಂದರೆ ಅನಂತ ಅಂತ ತಿಳ್ಕೊಳ್ಬೇಕು. ಶಾಸ್ತ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಅಂದರೆ 1000 ತಲೆಗಳನ್ನು ಉಂಟ ಭಗವಂತನಿಗೆ 1000 ಕಣ್ಣುಗಳು ಉಂಟು ಅಂದರೆ ಅರ್ಥ ಏನು? ಒಂದು ತಲೆ 2 ಕಣ್ಣಿರುತ್ತಲ್ವ, ಅದನ್ನು ನೋಡೇ ತಿಳ್ಕೊಂಡ್ಬಿಡ್ಬೇಕು ನಾವು. ಸಹಸ್ರ ಅಂದರೆ ಅನಂತ ಶಿರಗಳು, ಅನಂತ ಕಣ್ಣುಗಳು, ಅನಂತ ಪಾದಗಳು ಅಂತ. ಆ ಲಯ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಅವನ ಎಲ್ಲ ರೂಪಗಳು ಒಂದಾಗಿ ಸೇರಿಬಿಡ್ತವೆ. ಸೃಷ್ಟಿ ಕಾಲದಲ್ಲಿ ಅವನ ಇಚ್ಛೆಯಿಂದ ಅವೆಲ್ಲವೂ ಹೊರಗಡೆ ಬರ್ತವೆ. ಈ ಭಗವಂತನ ಶಕ್ತಿಯ ಒಂದು ಅಲ್ಪ ಅಂಶ ದೇವ, ಮನುಷ್ಯ, ಪ್ರಾಣಿ ಮುಂತಾದ ಚರಚರಗಳೆಲ್ಲ ಹುಡ್ತವೆ. ಅವನ ಪುರುಷನ ಮೊದಲನೆಯ ಅವತಾರ ಯಾವುದು? ಸಯೇವ ಪ್ರಥಮಂ ದೇವಂ ಕೌಮಾರಂ ಸರ್ಗಮಾಸ್ಥಿತ. ಅವನ ಮೊದಲನೆಯ ಅವತಾರ ಸನತ್ಕುಮಾರ, ಕುಮಾರ ರೂಪ, ಮತ್ಸ್ಯ ರೂಪ ಅಲ್ಲ, ಕುಮಾರ ರೂಪ. ಮತ್ಸ್ಯ ರೂಪ ಈ ವೈವಸ್ವತ ಮನ್ವಂತರ, ಇದು ಹೇಳ್ತಾ ಇರೋದು ಹಿಂದಿನ ಮನ್ವಂತರಗಳಲ್ಲಿ ಬಂದಿರೋದನ್ನೆಲ್ಲ ಹೇಳ್ತಾ ಇರೋದು. ಕುಮಾರ, ಸನತ್ ಕುಮಾರ ಅಂದರೆ ನಾವು ತಪ್ಪು ತಿಳ್ಕೊಳ್ಬಾರ್ದು. ಬ್ರಹ್ಮನ ಮಕ್ಕಳಿದ್ದಾರಲ್ಲ, ಸನಕ ಸನಂದನ, ಸನತ್ಕುಮಾರ ಸನಂದನ, ಅವರೆಲ್ಲ ಇದಲ್ಲ, ಅವರಲ್ಲ ಇವರು.
ಕುಮಾರ ರೂಪ, ಕೌಮಾರ ರೂಪ, ಯಾವಾಗಲೂ ಕೌಮಾರವಾಗಿರುವ ರೂಪ, ಕೌಪೀನ ಧರಿತವಾದ ಸನ್ಯಾಸಿ ರೂಪ ಭಗವಂತನಿದು. ಇವನು ಅವತಾರ ಮಾಡಿ ಸನತ್ ಕುಮಾರರಿಗೆ ಸನ್ಯಾಸವನ್ನು ಉಪದೇಶಿಸ್ತಾನೆ. ಶುಕಮುನಿ ರುದ್ರದೇವರಿಗೆ ಸನ್ಯಾಸವನ್ನು ಉಪಯೋಗಿಸ್ತಾನೆ. ದಂಡ ಕಮಂಡಲವನ್ನು ಹಿಡಿದುಕೊಂಡು ಕುಮಾರ ರೂಪನಾಗಿ ಭಗವಂತ ಇರ್ತಾನೆ. ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಮಾಡಿ ತೋರಿಸ್ತಾನೆ. ದ್ವಿತೀಯಂತು ಭವಾಯಾಸ್ಯ ರಸಾದಳಗತಾಂ ಮಹಿಂ ಉತ್ತರಿಷ್ಯನ್ನು ಪಾದಾತ್ ಯಜ್ಞೇಶ ಸೌಕುರಂ ವಪು. ಭಗವಂತನ ಎರಡನೇ ಅವತಾರ ವರಾಹ ಅವತಾರ. ವರಾಹ ಅವತಾರ ಅಂದರೆ ಏನು? ನಾವು ಈಗ ನೋಡ್ತೀವ ಶ್ವೇತವರಾಹ ಅವತಾರ ಅಲ್ಲ, ಅದು ಕೃಷ್ಣ ವರಾಹ ಅವತಾರ. ಅದೇನಾಗತ್ತೆ, ಭೂಮಿ ತಾನು ತಾನೇ ಮುಳುಗ್ತಾ ಇದ್ದಾಗ ಅದನ್ನು ಮೇಲೆತ್ತಲಿಕ್ಕೆ ಬರ್ತಾರೆ ಕೋದಳೆಯಲ್ಲಿ. ಆ ವರಾಹ ಅವತಾರ ಮುಂದೆ ಬರುತ್ತೆ, ಅದು ಭಾಗವತದಲ್ಲಿಯೇ ಮುಂದಿನ ಸಂಧಿಗಳಲ್ಲಿ ಬರುತ್ತೆ. ಆ ಅವತಾರದಲ್ಲಿ ಅವನು ಹೇಗೆ ಬರ್ತಾನೆ ಅಂದರೆ, ಅವನ ಮೈ ಕೂದಲುಗಳಿಂದನೇ ದರ್ಬೆಗಳಾಗ್ತವೆ. ಶುಶ್ರೂಷವನ್ನು ಹಿಡಿದುಕೊಂಡು ಯಜ್ಞನ ಆಗಿ ಬರ್ತಾನೆ. ಬಾಯಿಯಿಂದ ಆಜ್ಯವನ್ನು ಧರಿಸುತ್ತಾ ಬರ್ತಾನೆ. ಯಜ್ಞನಾಮಕನಾಗಿ ಯಜ್ಞದಿಂದ ಅವನು ಯಜ್ಞಕ್ಕೆ ಬೇಕಾದ ಯಜ್ಞವರಾಹ ಅಂತ ಕರೀತಾರೆ. ಯಜ್ಞಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಅವನಿಂದ ಬರುತ್ತವೆ. ಅದು ಸೌಕರಂ ವಪು. ಆಮೇಲೆ ತೃತೀಯಂ ಋಷಿ ಸರ್ಗಂ ದೇವರ್ಷಿತ್ವಮುಪ್ಯೇತ ಸಹ ತಂತ್ರಂ ಸಾತ್ವತಮಾಚಪ್ಪ ನೈಷ್ಕರ್ಯಂ ಕರ್ಮಣಾಮ್ಯತಃ. ಮೂರನೇ ಅವತಾರ ದೇವರ್ಷಿ ಅವತಾರ. ದೇವರ್ಷಿ ಅವತಾರ ಅಂತ ನಾರದರ ಅವತಾರ ಅಂತ ತಿಳ್ಕೊಳ್ಬಾರ್ದು. ಮೂರನೇ ಅವತಾರ ಮಹಿದಾಸನ ಅವತಾರ. ಮಹಿದಾಸನ ಅವತಾರ ಭಾಗವತದಲ್ಲಿ ಬಹಳ ವಿವರವಾಗಿ ಹೇಳಿಲ್ಲ. ಇದನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು 4 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಉಳಿದನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಏನಂತಂದರೆ, ವಿಶಾಲ ಅಂತ ಬ್ರಹ್ಮದೇವರ ಮಗ. ವಿಶಾಲ ಅನ್ನುವನಿಗೆ 2 ಹೆಂಡತಿಯರು. ಅವನ ಹೆಂಡತಿಯ ಇತರೆ ಅನ್ನುವ ಹೆಂಡತಿಯ ಮಗ ಪರಮಾತ್ಮನಾಗಿ ಜನಿಸ್ತಾನೆ. ಇತರೆ ಐತರೇಯ ಅಂದರೆ ಇತರೆಯ ಮಗ, ಆದ್ದರಿಂದ ಐತರೇಯ ಇತರೆ. ಅವನು ಆ ಅವತಾರದಲ್ಲಿ ಚಿಕ್ಕವನಿದ್ದಾಗ ಭಗವಂತ ಬಹಳ ತುಂಟತನ ತೋರಿಸ್ತಾನೆ. ಆವಾಗ ಅವನಿಗೆ ಬಾಯಿ ಮುಚ್ಚು ಅಂತ ಹೇಳ್ತಾಳೆ. ಯಾರು? ಇತರೆ, ಅವನ ತಾಯಿ. ಆವಾಗ ಬಾಯಿ ಮುಚ್ಚಿದವನು ತೆಗೆಯೋದೇ ಇಲ್ಲ. ನೋಡಿ ಮಾತೃವಾಕ್ಯ ಪರಿಪಾಲನೆ ಹೆಂಗೆ ನೋಡಿ. ತಾಯಿ ಒಂದು ಸಮಯ ಹೇಳಿದ್ಲು ಬಾಯಿ ಮುಚ್ಚು ಅಂತ, ಅವನು ಆಮೇಲೆ ಬಾಯಿ ಮುಚ್ಚಿದ. ತಾಯಿ ಬಾಯಿ ತೆಗಿ ಅಂತ ಹೇಳಲಿಲ್ಲ, ಅವನು ತೆಗಿಲಿಲ್ಲ. ಆಮೇಲೆ ಏನಾಯಿತು ಅಂತಂದರೆ, ಅವನ ಇನ್ನೊಬ್ಬ ಹೆಂಡತಿಯ ಮಕ್ಕಳಿದ್ರು. ಅವರೆಲ್ಲ ಪುರೋಹಿತರು, ಒಳ್ಳೆ ವೇದಘೋಷ ಎಲ್ಲ ಮಾಡ್ತಾಯಿದ್ರು, ವೇದಗಳನ್ನೆಲ್ಲ ಕಲ್ತಿದ್ರು, ಎಲ್ಲ ಕಲೆಗಳನ್ನು ಕಲ್ತಿದ್ರು. ಇವನಿಗೆ ಏನು ಮಾಡಬೇಕು ಬಾಯೇ ಬಿಡ್ತಾ ಇಲ್ಲ. ಉಪನಯನ ಮಾಡಬೇಕಾ, ಗಾಯತ್ರಿ ಮಂತ್ರ ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ಕೊನೆಗೆ ಏನಾಯಿತು, 14-15 ವರ್ಷ ಆಗತ್ತೂ ಇವನಿಗೆ ಮಾಡಲಿಲ್ಲ ಅಂದರೆ ನನಗೆ ತಪ್ಪಾಗತ್ತೆ ಅಂತ ಅಪ್ಪ ಮಾಡಿಬಿಡ್ತಾನೆ ಉಪನಯನನ. ಆಮೇಲೆ ಏನಾಗುತ್ತೆ, ಆ ಊರಿನಲ್ಲಿ ಒಬ್ಬ ದೊಡ್ಡ ಧನಿಕ ಶಾನುಭೋಗನ ಇರಬೇಕು, ಅವನ ಮನೆಯಲ್ಲಿ ಯಜ್ಞ ಆಗ್ತಾ ಇರುತ್ತೆ. ಆವಾಗ ಇವರೇನು ಮಾಡ್ತಾರೆ, ವಿಶಾಲ ತನ್ನ ಬೇರೆಯವರ ಮಕ್ಕಳನ್ನೆಲ್ಲ ಕರೆದುಕೊಂಡು ಬಿಟ್ಟು ಆ ಯಜ್ಞಶಾಲೆಗೆ ಹೋಗ್ತಾನೆ. ಅಲ್ಲಿ ಮಾಡ್ತಾ ಇರ್ತಾರೆ. ಇವ್ರನ್ನ ಕರ್ಕೊಂಡು ಹೋಗಲ್ಲ, ಯಾಕೆಂದರೆ ಇವ್ರು ಮಾತೇ ಆಡ್ತಾ ಇರಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ, ಇವರು ಕರ್ಕೊಂಡು ಹೋದಾಗ ಈ ಕಡೆ ಇತರೆ ಇವನ ತಾಯಿ ಅಳ್ತಾ ಇರ್ತಾಳೆ. ನೋಡು, ನಾನೊಬ್ಬನು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನನ್ನ ಇನ್ನೊಬ್ಬಳ ಹೆಂಡತಿಯ ಜೊತೆಗೆ ಇರ್ತಾನೆ, ಆದರೂ ಕೂಡ ಈ ಮಗು ಇದೆ, ಈ ಮಗುನೂ ಹೀಗಾಗಿದೆ, ನನಗೆ ಎಷ್ಟು ಅಳ್ತಾಳೆ ಅಂದರೆ ಅವಳು, ಈ ಮಗು ಕೂಡ ಬಾಯಿ ಬರ್ತಾ ಇದ್ದರೆ ನಾನು ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅಳ್ತಾ ಇರಬೇಕಾದ್ರೆ, ಆವಾಗ ಮಗು ಮಾತಾಡತ್ತೆ, ಯಾಕಮ್ಮ ಅಳ್ತಾ ಇದ್ದೀಯಾ ಅಂತ ಕೇಳುತ್ತೆ. ಆವಾಗ ಆ ತಾಯಿ ಹತ್ರ ದುಃಖದ ಕಣ್ಣೀರು ಹೋಗಿ ಆನಂದ ಬಾಷ್ಪ ಬರುತ್ತೆ. ಏನಪ್ಪ ಅಂತ ಹೇಳಿದ್ರು, ಅಮ್ಮ ನೀನು ನನಗೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಾ ಇದ್ದೀಯಾ? ನೀನು ಬಾಯಿ ಮುಚ್ಚು ಅಂತ ಹೇಳಿದ್ದೆ, ನಾನು ಮುಚ್ಕೊಂಡಿದ್ದೆ. ನೀನು ಬಾಯಿ ತರಿ ಅಂತಲೇ ಹೇಳಿಲ್ಲ, ಮಾತಾಡು ಅಂತಲೇ ಹೇಳಿಲ್ಲ, ನಾನು ಮಾತಾಡಲಿಲ್ಲ. ನಿನಗೆ ಏನು ಮಾಡಬೇಕು, ನಿನ್ನ ದುಃಖ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಕೇಳತ್ಲು ಏನು ಹೇಳ್ತಾರೆ ಅಂತಂದರೆ, ಆ ತಾಯಿ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಅಲ್ಲಿ ಯಜ್ಞಕ್ಕೆ ಹೋಗಿದ್ದಾರೆ ನಿಮ್ಮ ಅಪ್ಪ ತಮ್ಮ ಇನ್ನೊಬ್ಬ ಹೆಂಡತಿಯ ಮಕ್ಕಳನ್ನು ಕರೆದುಕೊಂಡು ಬಿಟ್ಟು, ನೀನು ಹೋಗಿದ್ರೆ ಸಂತೋಷ ನನಗೆ ಅಂತ ಹೇಳತ್ಲು. ಇವ್ರು ಹೇಳ್ತಾರೆ, ನೋಡಮ್ಮ ಆ ಅಪ್ಪ ಆ ಮಕ್ಕಳಿಗೆ ಏನು ಗೊತ್ತೋ ಅದಕ್ಕಿಂತ ಅನಂತಪಟ್ಟು ನನಗೆ ಗೊತ್ತು, ನಾನು ಹೋಗ್ತೀನಿ ಅಂತ ಅವನು ಹೋಗ್ತಾರೆ.
ಹೋಗಬೇಕಾದ್ರೆ ಹೋಗದ ದೂರದಿಂದ ನೋಡ್ತಾರೆ, ಆ ಮಕ್ಕಳುಗಳು ನೋಡ್ತಾರೆ, ಇವನು ಬಂದುಬಿಟ್ಟ ಕರ್ಕೊಂಡು ಕೂಡಿಸ್ಬಿಟ್ರೆ ಇವನು ಯಾರು ಅಂತ ಕೇಳ್ತಾರೆ, ನನ್ನ ಮಗ ಅಂತ ಹೇಳಿಬಿಟ್ರೆ ಮಾತ ಬರೆದಲ್ದವನು ಇವನ ಮಗ ಅಂತಾರೆ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ, ಅವನಿಗೆ ಅಲ್ಲಿ ಯಾವುದೋ ಒಂದು ಆಸನ ಇಡ್ತಾರೆ, ದೂರದಲ್ಲಿ ಆಸನ ಇಡ್ತಾರೆ. ಹೇಗೆ ಅಂತಂದರೆ ನಾವು ಯಾವ್ದಾರ ಊಟ ಕೂತಾಗ ಎಲ್ಲಿಯೋ ಒಂದು ಕಡೆಗೆ ಅಲ್ಲೇ ಎಲ್ಲೋ ಒಂದು ಹಾಕಿ ಊಟ ಕೂಡಿಸ್ತಾರೆ ನೋಡಿ, ಟೇಬಲ್ಗೆ ಎಲ್ಲ ಹಾಕಿ ಕೂಡಿಸ್ತಾರೆ. ಹಾಗೆ ಕೂತ್ಕೋಬೇಕು ಅಂತ ಆಸನ ಹಾಕಿದರೆ ಇವನ ತೇಜಸ್ ಹೇಗಿರುತ್ತೆ ಅಂದರೆ, ಸಾಕ್ಷಾತ್ ಪರಮಾತ್ಮ ಕೇಳಬೇಕು ತೇಜಸ್ಸು ನೋಡಿದರೆ ಅವನ ಹಿಂದೆ ಬರ್ತಿರೋರು ನೋಡಿದರೆ ಜನಗಳು ಅವನ ಹಿಂದೆ ಬರ್ತಾ ಇರ್ತಾರೆ. ಆಮೇಲೆ ಅವನು ಬರತ್ಲು ಭೂದೇವಿ ನೋಡ್ತಾಳೆ, ನನ್ನ ಪತಿ ಇವನಿಗೆ ಆಸನ ಕೊಡಲ್ವಾ ಅಂತ ಹೇಳ್ಬಿಟ್ಟು ಭೂಮಿಯಿಂದ ಆಸನ ಬರುತ್ತೆ. ಭೂಮಿಯಿಂದ ಆಸನ ಬಂದು ಎಲಗತ್ತೆ ಬರಲು ಅದರ ಮೇಲೆ ಕೂಡ್ತಾನೆ. ಮಹಿದಾಸ, ಮಹಿಯಿಂದ ದತ್ತವಾದ ಆಸನದ ಮೇಲೆ ಕುಳಿತುಕೊಂಡಿದ್ದರಿಂದ ಮಹಿದಾಸ ಅಂತ ಹೇಳ್ತಾರೆ. ಮಹಿ ಭೂಮಿ, ಭೂಮಿಯಿಂದ ದತ್ತವಾದ ಕೊಡಲ್ಪಟ್ಟ ಆಸನದ ಮೇಲೆ ಕುಳಿತುಕೊಳ್ತಾನಲ್ಲ ಅವನು ಮಹಿದಾಸ ಪರಮಾತ್ಮ. ಅದು ಮಹಿದಾಸನ ಅವತಾರ. ಆಮೇಲೆ ಅಲ್ಲಿ ಕುತ್ಕೊಂಡು ಅವನ ತೇಜಸ್ಸಿಗೆ ಎಲ್ಲರೂ ನೋಡಿ ಮಾಡ್ತಾರೆ. ಬರೀ ಇವರಲ್ಲ, ಬ್ರಹ್ಮ ರುದ್ರಾದಿಗಳು ಬರ್ತಾರೆ. ಆವಾಗ ಲಕ್ಷ್ಮೀದೇವಿಗೂ ಭಗವಂತನಿಗೂ ನಡೆಯುತ್ತೆ ಆ ವಿಚಾರಣೆಗಳೇನಾಗತ್ತೆ, ಅವು ವೇದಗಳಾಗಿ ಶ್ರುತಿಗಳಾಗಿ ಬರುತ್ತೆ. ಅದೇ ಐತರೇಯ ಉಪನಿಷತ್ ಅಂತ ಬರುತ್ತಲ್ಲ, ಅದು ಇತರೆಯ ಮಗನಾದ ಇತರೆಯ ಮಗ ಐತರೇಯ. ಆ ಐತರೇಯ ಉಪನಿಷತ್ತು ಯಾರೋ ಮಹಿದಾಸರು ಅಂತ. ಇಲ್ಲಿ ನಾವು ನಾರದ ಮಹರ್ಷಿಗಳು ತಿಳ್ಕೊಂಡು ದೇವರ್ಷಿ, ಮುಂದೆ ಈ ನಾರಾಯಣವನದಲ್ಲಿ ಬರುತ್ತಲ್ವ, ನಾರಾಯಣವನದಲ್ಲಿ ದೇವರ್ಷಿ ಬರುತ್ತೆ, ಅದು ಬರುತ್ತೆ 9 ಸ್ಕಂದದಲ್ಲಿ. ಹಾಗೆ ಬರಬೇಕಾದ್ರೆ ನಾರಾಯಣನ ಅವತಾರ ಇದು ಮಹಿದಾಸ ಅನ್ನುವುದು. 4ನೆಯದರಲ್ಲಿ ಯಮಧರ್ಮನಲ್ಲಿ ಅಂಶಾವತಾರ ಆಗತ್ತೆ. ನರ ಮತ್ತು ನಾರಾಯಣ ನಾಮಗಳಿಂದ ಶ್ರೀಹರಿ ಅವತರಿಸ್ತಾನೆ. ನರ ಶೇಷನ ಅವತಾರ, ನಾರಾಯಣ ಸ್ವಯಂ ನಾರಾಯಣನ ಸ್ವರೂಪ ಅವತಾರ. ನರನಲ್ಲಿ ಹರಿಯ ಆವೇಶ ಇರುತ್ತೆ, ಅಂದರೆ ಹರಿಯ ಸನ್ನಿಧಾನ ಯಾವಾಗಲೂ ಇರಲ್ಲ. ಈಗ ನರ ಬಲರಾಮನು ಶೇಷಾವತಾರ ಅಲ್ವ, ಅವನಿಗೆ ಪೂರ್ಣ ಭಗವಂತನ ಸ್ವರೂಪ ಅವತಾರ ಅಲ್ಲ ಅವನಿಗೆ ಹರಿಯ ಆವೇಶ, ಕೃಷ್ಣನ ಆವೇಶ ಆದಾಗ, ಹರಿಯ ಆವೇಶ ಆದಾಗ ಅವರು ಮಾಡಿದ್ದು ಎಲ್ಲನೂ ಹರಿ ಮಾಡ್ದ ಅಂತಂತಾರೆ. ಅವರ ಆವೇಶ ಕಡಿಮೆ ಆದಾಗ ಎಲ್ಲ ಇವರು ಮಾಡಿದ್ದಾಗತ್ತೆ. ಹಾಗೆ ಅವರ ಯೋಗ್ಯತೆ. ಹಾಗಾಗಿಬಿಟ್ಟು ಅದು ಅಂಶಾವತಾರ ಅಲ್ಲ, ಆವೇಶಾವತಾರ ಅಂತ ತಿಳ್ಕೊಳ್ಬೇಕು ನಾವು. ಅದನ್ನು ಮುಂದೆ ಬರುತ್ತೆ, ಇಬ್ಬರು ದೊಡ್ಡ ತಪಸ್ಸನ್ನು ಮಾಡ್ತಾರೆ, ಅದು ಬರುತ್ತೆ. ಪಂಚಮವಾಗಿ 5ನೇ ಅವತಾರ ಕಪಿಲನಾಮ. ಕಪಿಲನಾಮಕ ಪರಮಾತ್ಮ ಕಪಿಲ ಯೋಗವನ್ನು ಹೇಳ್ತಾನಲ್ಲ ಮಾತಿಗೆ, ಅದು ಮುಂದೆ 3ನೇ ಸ್ಕಂದದಲ್ಲಿ ಕೊನೆಯವರೆಗೆ ಬರುತ್ತೆ. ಆ ಕಪಿಲನಾಮಕ ಅವತಾರ ಆಗ್ತಾನೆ. ಆರನೇ ಅವತಾರ ದತ್ತಾತ್ರೇಯ ಅವತಾರ. ಷಷ್ಠಮತ್ರೇರಪತ್ಯತ್ವಂ ಮೃತ ಪ್ರಾಪ್ತೋ ಅನಸೂಯೆಯ ಅನ್ವೀಕ್ಷಿಕಿ ಮಾಳಾರ್ಕಾಯ ಪ್ರಹ್ಲಾದಿಭ್ಯ ಊಚಿವಾನ್. ಈ ದತ್ತಾತ್ರೇಯ ಅವತಾರ ತನಗೆ ಮಗನಾಗಬೇಕೆಂದು ಅತ್ರಿ ಮುನಿ ಅನಸೂಯ ಕೇಳ್ಕೊಂಡಿರ್ತಾರಲ್ವ, ಅದಕ್ಕೋಸ್ಕರ ದತ್ತಾತ್ರೇಯ ಆಗಿ ಬರ್ತಾನೆ. ದತ್ತಾತ್ರೇಯ ಅನ್ನೋದು ಒಂದು ಮೋಹನ ರೂಪ. ಅವನ ಮೋಹನ ರೂಪಕ್ಕೆ ಎಲ್ಲರೂ ಮರುಳಾಗಿ ಅವನ ಹಿಂದೆ ಬರ್ತಾನೇ ಇರ್ತಾರೆ. ಅವನು ಏಕಾಂತವಾಗಿ ಸಾಧನೆ ಮಾಡಬೇಕು ಅಂತ ಭಗವಂತ ಆ ಅವತಾರದಲ್ಲಿ ನಿಶ್ಚಯ ಮಾಡಿರೋದ್ರಿಂದ ಏನು ತಪ್ಪಿಕೊಳ್ಳೋದು, ನಮಗಲ್ಲಿ ಏನಿದೆ ಅಂದರೆ ದತ್ತಾತ್ರೇಯ ಅಂದರೆ ನಾಯಿಗಳನ್ನು ಸುತ್ತಕೊಂಡಿರ್ತಾನೆ ಅಂತ. ದತ್ತಾತ್ರೇಯ ಹರಿವಂಶದಲ್ಲಿ ಬರುತ್ತದೆ. ದತ್ತಾತ್ರೇಯ ಯಾಕೆ ನಾಯಿಗಳನ್ನು, ತನ್ನ 4 ನಾಯಿಗಳನ್ನು ಕಾಯ್ತಾನೆ ಅಂತಂದರೆ, ಅವನ ಮುಂದೆ ಎಲ್ಲೋದ್ರೂ ಅವನಿಗೆ ಬಿಡ್ತಾ ಇರಲ್ಲ ಋಷಿಮುನಿಗಳು. ಈ ನಾಯಿಗಳನ್ನು ತಂದುಬಿಟ್ರೆ ಮೈಲಿಗೆ ಅಂತ ಹೇಳಿಬಿಟ್ಟು ಸುತ್ತಲೂ ನಾಯಿಗಳನ್ನು ಇಟ್ಕೋತಾನೆ. ಆವಾಗ ಋಷಿಮುನಿಗಳಂದರೆ, ಅಯ್ಯೋ ನಮಗೆ ಇವನೇ ಬೇಕು, ಈ ನಾಯಿ ಇದ್ರೂ ಪರವಾಗಿಲ್ಲ ಅವನು ಬೇಕು ಅಂತ ಬರ್ತಾರೆ. ಆಮೇಲೆ ದತ್ತಾತ್ರೇಯ ನೀರಿನಲ್ಲಿ ಮುಳುಗಿಬಿಟ್ಟು 1 ತಿಂಗಳು ಇರ್ತಾನೆ. ಇವರು ಹೋಗಿರ್ತಾರೆ ಅಂತ ತಿಳ್ಕೊಂಡ್ರೆ ಅವರು ಮತ್ತೆ ಬಂದಿರ್ತಾರೆ. ಅದಕ್ಕೆ ಅವನು ಬರಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ಅಸ್ತವ್ಯಸ್ತವಾಗಿ ವಸ್ತ್ರವನ್ನು ಉಟ್ಟ ಕನ್ಯೆಯರ ಜೊತೆಗೆ ಬರ್ತಾನೆ. ಆವಾಗ ಋಷಿಗಳೆಲ್ಲ ಹಿಂದೆ ಸರಿತಾರೆ. ಇದು ಮೋಹನ ರೂಪ. ಇದರ ಪೂಜೆ ಜಾಸ್ತಿ ಇಲ್ಲ. ಅಂದರೆ ಇದರ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಮಂತ್ರಸಹಿತವಾದ ಪೂಜೆಗೆ ದತ್ತಾತ್ರೇಯ ರೂಪಕ್ಕೆ ಒಂದು ಮಂತ್ರ ಕೊಟ್ಟಿದ್ದಾರೆ. ಆಮೇಲೆ ಅಕೂತಿ ದೇವಿಯಲ್ಲಿ ರುಚಿ ಪ್ರಜಾಪತಿಯ ಮಗನಾಗಿ ಯಜ್ಞ ನಾಮಕನಾದ ಪರಮಾತ್ಮ ಒಂದು ಅವತಾರ ಮಾಡ್ತಾನೆ.
ಅವನು ಸ್ವಯಂಭೂ ಮನ್ವಂತರದಲ್ಲಿ ದೇವೇಂದ್ರ ಪದವಿಯಲ್ಲಿ ಯಜ್ಞನಾಮಕ ಪರಮಾತ್ಮ ಬರ್ತಾನೆ. ಅದನ್ನು ಮುಂದೆ ವಿವರವಾಗಿ ಹೇಳ್ತಾರೆ. ಅಷ್ಟಮೋ ಮೇರು ದೇವ್ಯಾಯಂತು ನಾಭೇರ್ಜಾದ ಉಕ್ರಮ ದರ್ಶಯನ್ ವರ್ತ್ಮಧೀರಾಣಾಂ ಸರ್ವಾಶ್ರಮಣ ಸ್ತತಂ. ಆಮೇಲೆ 8ನೆಯ ಅವತಾರವಾಗಿ ನಾಭಿರಾಜ ಮೇರುದೇವಿಯಲ್ಲಿ ಜನಿಸ್ತಾನೆ. ಏನಂದರೆ ಸನ್ಯಾಸ ಧರ್ಮವನ್ನು ತೋರಿದ ವೃಷಭ ನಾಮಕ ಪರಮಾತ್ಮ 8ನೆಯ ಅವತಾರ. ವೃಷಭ ನಾಮಕನ ಮಕ್ಕಳುಗಳದ್ದೇ ಮುಂದೆ ಬರುತ್ತೆ. ಜಾಯಂತೋಪಖ್ಯಾನ ಅಂತ ಬರುತ್ತಲ್ಲ, ವೃಷಭದೇವನ ಮಕ್ಕಳುಗಳವರು. ಅದು ಏಕಾದಶ ಸ್ಕಂದದಲ್ಲಿ ಬರುತ್ತೆ. 9ನೆಯ ಅವತಾರ ಪೃಥು ಚಕ್ರವರ್ತಿ. ಪೃಥ್ವಿ ಅಂತ ಹೆಸರು ಮಾಡಿದ್ದೆ ಪೃಥು ಚಕ್ರವರ್ತಿಯಿಂದ. ಪೃಥು ಚಕ್ರವರ್ತಿಯ ಶ್ರೇಣಿಯಲ್ಲಿ ಇದು ಆವೇಶ ಅವತಾರ, ಸ್ವಯಂ ಅವತಾರ ಅಲ್ಲ, ಅದು ಸ್ವರೂಪ ಅವತಾರವಲ್ಲ, ಆವೇಶ ಅವತಾರ. ಪೃಥು ಚಕ್ರವರ್ತಿಯಲ್ಲಿ ಆಮೇಲೆ 10ನೆಯ ಅವತಾರ ಮತ್ಸ್ಯಾವತಾರ. ನಾವೀಗೇನು ಹೇಳ್ತೀವಿ ಮತ್ಸ್ಯಾವತಾರ ಅಂತ. ರೂಪಂಸ ಚಕ್ರುಹೇ ಮಾತ್ಸ್ಯಾಂ ಚಾಕ್ಷುಷಾಂತರ ಸಂಪ್ಲವೆ. ಚಾಕ್ಷುಷ ಮನ್ವಂತರದ ಪ್ರಳಯ ಸಮುದ್ರದಲ್ಲಿ ಭೂರೂಪದ ನಾವೆಯಲ್ಲಿ ಸತ್ಯವ್ರತ ಎಂಬ ರಾಜನನ್ನು ಇರಿಸಿಕೊಂಡು ರಕ್ಷಿಸಿದ ಮತ್ಸ್ಯರೂಪ ಶ್ರೀಹರಿ 10ನೇ ಅವತಾರ. ಈ ಸತ್ಯವ್ರತ ರಾಜನೇ ವೈವಸ್ವತ ಮನು ಅನ್ಸ್ತಾರೆ. ಆಮೇಲೆ 11ನೆಯ ಅವತಾರ ಕೂರ್ಮಾವತಾರ. ಕ್ಷೀರ ಸಮುದ್ರವನ್ನು ಕಡೆವಾಗ ಆ ಬೆಟ್ಟವನ್ನು ಕೂರ್ಮ ರೂಪದಿಂದ ತನ್ನ ಬೆನ್ನಲ್ಲಿ ಮುಳುಗುತ್ತಾ ಇದ್ದಾಗ ಆ ಬೆಟ್ಟವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಳ್ತಾರಲ್ಲ ಪರಮಾತ್ಮ, ಅದು ಕೂರ್ಮ ಅವತಾರ. 11ನೇ ಅವತಾರ. 12ನೇ ಅವತಾರ ಒಂದು ವರಾಹ ಅವತಾರ ಇದೆ. 2 ವರಾಹ ಅವತಾರ. ಒಂದು ಆದಿವರಾಹ, ಆದಿ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ್ದು. ಈ ವರಾಹ ಇದು ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ್ದು. ಈ ವರಾಹವನ್ನು ಭಾಗವತದಲ್ಲಿ ಉಲ್ಲೇಖಿಸಿಲ್ಲ. ಹೌದು, ಇಲ್ಲಿತ್ತು, ಅದೇ ಹಾಕ್ಕೊಂಡಿದ್ದು. ಆಮೇಲೆ ಇಲ್ಲಿ 12ನೇ ಅವತಾರವಾಗಿ ಸಮುದ್ರ ಮತನದಿಂದ ಅಂಬುಷ ಕಲಶದ ಧಾರಿಯಾಗಿ ಪ್ರಾದುರ್ಭೂತ ಧನ್ವಂತರಿ ರೂಪಿ ಪರಮಾತ್ಮ 12ನೇ ಅವತಾರ. ಆಮೇಲೆ 13ನೇ ಅವತಾರ ಅಮೃತರಸವನ್ನು ದಾನವರಿಗೆ ಸಿಗುವುದನ್ನು ತಪ್ಪಿಸಿ ದೇವತೆಗಳಿಗೆ ಕೊಟ್ಟಲ್ಲ ಮೋಹಿನಿ ಸ್ವರೂಪ, ಅದು 13ನೇ ಅವತಾರ. 14ನೇ ಅವತಾರ ಹಿರಣ್ಯಕಶಿಪುವನ್ನು ಮೆಟ್ಟಿಸಿ ಹಿಡಿದ ನರಸಿಂಹ ಅವತಾರ. 15ನೇ ಅವತಾರ ವಾಮನ ಅವತಾರ. 16ನೇ ಅವತಾರ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದ ಪರಶುರಾಮ ಅವತಾರ. ಆಮೇಲೆ 17ನೇ ಅವತಾರ ವ್ಯಾಸಾವತಾರ, ವೇದವ್ಯಾಸಾವತಾರ. ತತಃ ಸಪ್ತದಶೇ ಜಾತ ಸತ್ಯಪತ್ಯಾಂ ಪರಾಶರ ಚಕ್ರೇ ವೇದತರೋ ಶಾಖಾ ದೃಷ್ಟ್ವಾ ಪುಂಸೋ ಅಲ್ಪಮೇಧಸಃ. ಅಲ್ಲ, ನೀವು ಹೇಳ್ತೀರಾ ವೇದವ್ಯಾಸರು ಬಂದಿದ್ದು ದ್ವಾಪರದಲ್ಲಿ. ರಾಮದೇವರ ಅವತಾರಕ್ಕಿಂತ ಮುಂಚೆ ಹೇಳಿಬಿಟ್ರಲ್ಲ 17ನೇ ಅವತಾರ. ಅಂದರೆ ವೇದವ್ಯಾಸ ದೇವರು ಬಂದಿರೋದು ಹೇಳ್ತಾರೆ. ವೇದವ್ಯಾಸ ದೇವರು ಇದು ಸರಿ ಇದೆ ಅಂತ ಹೇಳ್ತಾರೆ. ಕೂರ್ಮ ಪುರಾಣದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಇದನ್ನು ಎಲ್ಲ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಲಿಲ್ಲ ಅಂದರೆ ನಮಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಎಲ್ಲ ವಿಚಿತ್ರವಾಗಿ ಅರ್ಥವನ್ನು ಮಾಡ್ಕೊತಾ ಇದ್ವಿ. 5 ಬಾರಿ ವ್ಯಾಸದ ದೇವರು ವ್ಯಾಸಾವತಾರ ಆಗ್ತಾರೆ. ಏನಂದರೆ 3ನೇ ಚತುರ್ಯುಗದಿಂದ 28ನೇ ಚತುರ್ಯುಗ ಪರ್ಯಂತ 5 ಬಾರಿ ವ್ಯಾಸಾವತಾರ ಆಗತ್ತೆ. 18ನೇ ಚತುರ್ಯುಗ ತ್ರೇತಾಯುಗದಲ್ಲಿ ರಾಮಾವತಾರಕ್ಕಿಂತ ಮುಂಚೆ 3ನೇ 7ನೇ 16ನೇ ಮಹಾಯುಗಗಳಲ್ಲಿ ವ್ಯಾಸಾವತಾರ ಆಗಿರುತ್ತೆ. ಆದ್ದರಿಂದ ಇದನ್ನು ಮುಂಚೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. 18ನೇ ಅವತಾರ ಶ್ರೀರಾಮನ ಅವತಾರ. 19, 20ನೇ ಅವತಾರಗಳು ಬಲರಾಮ ಕೃಷ್ಣನ ಅವತಾರ. ಇಲ್ಲೂ ಒಂದು ಭ್ರಮೆ ಬರುತ್ತೆ ನಮಗೆ. ಬಲರಾಮ ಭಗವಂತನ ಸ್ವರೂಪ ಅವತಾರ ಅಲ್ಲ. ಬಲರಾಮನು ಆವೇಶ ಅವತಾರ, ಕೃಷ್ಣ ಮಾತ್ರ ಸ್ವರೂಪ ಅವತಾರ. ಆಮೇಲೆ ಕಲಿಯುಗದ ಸಂಧಿಕಾಲದಲ್ಲಿ ಗಯಾ ಪ್ರದೇಶದಲ್ಲಿ ಶ್ರೀಹರಿ ಬುದ್ಧ ರೂಪದಿಂದ, ಅಂದರೆ ತಥೌಕಲವು ಸಂಪ್ರವೃತ್ತೆ ಸಮ್ಮೋಹಯ ಸುರದ್ವಿಷ ಬುದ್ಧೋ ನಾಮ್ನ ಜಿನಸುತ ಕೀಕಟೇಶ ವಸತಿ. ಇದನ್ನು ನಡೆಸಬೇಕಾದ್ರೆ ಇದನ್ನು ಬುದ್ಧಾವತಾರ ಆಗಿರಲ್ಲ. ಕೀಕಟ ದೇಶದಲ್ಲಿ, ಅಂದರೆ ಈಗಿನ ಬಿಹಾರ ದೇಶ, ಬಿಹಾರ ರಾಜ್ಯದಲ್ಲಿ ಭಗವಂತ ಬುದ್ಧನಾಗಿ ಅವತಾರ ಮಾಡ್ತಾನೆ. ಆಮೇಲೆ
ಕಲಿಯುಗ ಕೃತಯುಗಗಳ ಸಂಧಿಕಾಲದಲ್ಲಿ ರಾಜರೇ ನಿಂತು ಬಿಟ್ಟು ಎಲ್ಲ ಪ್ರಜೆಗಳನ್ನು ದರೋಡೆ ಮಾಡಿ ಲೂಟಿ ಮಾಡ್ತಾ ಇದ್ದಾಗ ಶ್ರೀಹರಿ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸ್ತಾನೆ. ಇದು 22ನೇ ಅವತಾರ ಅಂತ ಹೇಳ್ತಾರೆ. ಅವತಾರ ಹಿ ಅಸಂಖ್ಯೇಯ ಹರೇ ಸತ್ವ ನಿಧೇರ್ದ್ವಿಜಾ ಯಥಾ ವಿದಾಸಿನ ಕುಲ್ಯಾ ಸರಸಸ್ಯು ಸಹಸ್ರಶಃ. ಹರಿಯ ಅವತಾರಗಳು 22ಕ್ಕೆ ನಿಲ್ಲಿಲ್ಲ, ಇನ್ನೂ ಇವೆ, ಲೆಕ್ಕವಿಲ್ಲದಷ್ಟಿದ್ದೇವೆ. ಇವೆಲ್ಲ ಋಷಿಗಳು, ಮನುಗಳು, ದೇವತೆಗಳು, ಪ್ರಿಯವ್ರತ ಮುಂತಾದ ರಾಜರು ಎಲ್ಲರೂ ಶ್ರೀಹರಿಯ ಅತ್ಯಲ್ಪ ಅಂಶಗಳಿಗೆ ಸಮಾನರು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಈ ಅವತಾರಗಳನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ಏನು ಪ್ರಯೋಜನ ಅಂದರೆ ಜನ್ಮಗುಹ್ಯಂ ಭಗವತೋಯ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ್ ಪುನನ್ ಭಕ್ತ್ಯ ದುಃಖ ಗ್ರಾಮ ವಿಮುಚ್ಯತೆ. ಈ ಭಗವಂತನ ಅವತಾರ ರಸವನ್ನು ಸಂಜೆ ಮತ್ತು ಬೆಳಿಗ್ಗೆ ಆಧಾರದಿಂದ ಯಾರು ಪಡಿಸ್ತಾರೋ ಅವರು ಸಂಸಾರ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ತಾರೆ. ಈ ಅವತಾರಗಳನ್ನೆಲ್ಲ ಹೇಗೆ ತಿಳಿಯೋದು ಅಂತಂದರೆ ಸವೇದಧಾತು ಪದವೀಂ ಪರಸ್ಯ ದುರಂತ ವೀರ್ಯ ಸ ರಥಾಂಗಪಾಣೇಹೇ ಯೋ ಮಾಯೆಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ನಿಷ್ಕಲ್ಮಶವಾದ ನಿರಂತರ ಭಕ್ತಿಯಿಂದ ತನ್ನ ಹೃದಯದಲ್ಲಿ ವ್ಯಕ್ತವಾಗುವ ಅವನ ರೂಪವನ್ನು ಭಜಿಸುವವರಿಗೆ ಮಾತ್ರ ಇದು ತಿಳಿಯಲಿಕ್ಕೆ ಸಾಧ್ಯ, ಇನ್ನೇನು ತಿಳಿಲಿಕ್ಕಾಗಲ್ಲ. ಮಹರ್ಷಿಗಳೇ, ಲೋಕದಲ್ಲಿ ನೀವೇ ಧನ್ಯರು, ಆ ವಾಸುದೇವನನ್ನು ಸ್ವಾಮಿ ಎಂದು ಭಜಿಸ್ತಿರುವಿರಾ. ಹೀಗೆ ಮಾಡುವವರಿಗೆ ಕ್ರೂರವಾದ ಜನಮರಣ ದುಃಖ ಇರೋದಿಲ್ಲ. ಆವಾಗ ಹೇಳ್ತಾರೆ, ನಿಮಗೆ ವೇದ ತುಲ್ಯವಾದ ಭಾಗವತ ಪುರಾಣವನ್ನು ಹೇಳುತ್ತೇನೆ. ಇದನ್ನು ಭಗವಾನ್ ಬಾಲರಾಯಣರು ಸಜ್ಜನರ ಶ್ರೇಯಸ್ಸಿಗಾಗಿ ರಚಿಸಿದರು, ತಮ್ಮ ಸುಪುತ್ರನಾದ ಶುಕಮುನಿಗಳಿಗೆ ಉಪದೇಶಿಸಿದರು ಅಂತ ಹೇಳ್ತಾರೆ. ಆವಾಗ ಶೌನಕರು ಸೂತ ಪುರಾಣಗಳನ್ನು ಕೇಳ್ತಾರೆ. ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ಬುದ್ಧ ಕುಲಪತಿ ಸೂತಂ ಬ್ರಹ್ಮುಚ್ಚ ಬಹು ರುಚಃ ಶೌನಕೋ ಅಬ್ರವೀತ್. ಸತ್ರಯಾಗದಲ್ಲಿ ಮುನಿಗಳೆಲ್ಲ ಜ್ಞಾನವಯೋವೃದ್ಧರಾಗಿರ್ತಾರೆ. ಅವರು ಸೂತರಲ್ಲಿ ಕೇಳ್ಕೊಳ್ತಾರೆ, ಸೂತ ಮಹಾಭಾಗ ವದನೋ ವದತಾಂಬರಃ ಕಥಾಂ ಭಾಗವತೀಂ ಪುಣ್ಯಂ ಯಾಮಾಹ ಭಗವಾನ್ ಶುಕಃ ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾಕ್ಯೇನ ಹೇತುನ ಕುತಃ ಸಂಚೋಡಿತ ಕೃಷ್ಣ ಕೃತವಾನ್ ಸಂಹಿತಾಮುನಿ. ನೀವು ಈಗ ಭಾಗವತ ಪುರಾಣವನ್ನು ಹೇಳಿರಿ, ಈ ಪುರಾಣ ರಚನೆ ಮಾಡಿದ್ದು ಯಾವ ಯುಗದಲ್ಲಿ, ಯಾವ ಕಾರಣದಿಂದ, ಏಕೆ ಯಾರು ಅದಕ್ಕಾಗಿ ಬಾದರಾಯಣನ್ನು ಕಳಿಸಿದರು ಅಂತ ಕೇಳಿದಾಗ ಹೇಳ್ತಾರೆ, ಅಲ್ಲಿಂದ ಪರೀಕ್ಷಿತ ರಾಜನ ಕಥೆ ಪ್ರಾರಂಭ ಆಗುತ್ತೆ. ಕಥಮ್ಮ ಪಾಂಡವೇ, ಮತ್ತೆ ಶುಕಮುನಿಗಳು ಇವ್ರು ಕೇಳ್ತಾರೆ, ಕಥಮ್ಮ ಪಾಂಡವೇಯಸ್ಯ ರಾಜರ್ಷೇರ್ ಮುನಿಜಾಸಃ ಸಂವಾದ ಸಮಭೂತಾತ ಯತ್ರ ಈಶಾ ಧಾತ್ವತಿ ಹೃದಿ. ಅವರು ಹಸ್ತಿನಾವತಿಗೆ ಬಂದಾಗ ಜನರು ಶುಕಮುನಿಗಳನ್ನ ಹೇಗೆ ಗುರುತಿಸಿದರು, ರಾಜ ಪರೀಕ್ಷಿತ ಅವರೊಡನೆ ಸಂಭಾಷಣೆ ಹೇಗೆ ಮಾಡ್ದ, ಅವರ ಭಿಕ್ಷೆಯಾಗಿ ಶುಕಮುನಿಗಳು ಭಿಕ್ಷೆಯಾಗಿ ಮನೆಯಂಗಳದಲ್ಲಿ ಹೇಗೆ ನಿಲ್ತಿದ್ರು ಅಂದರೆ ಹಸು ಹಾಲು ಕರೆವಷ್ಟು ಹೊತ್ತು ಮಾತ್ರ ಶುಕಮುನಿಗಳು ಒಬ್ಬರು ಮನೆ ಹತ್ರ ನಿಲ್ತಾ ಇದ್ರು. ಇಂತಹ ವಿರಕ್ತರಾಜನ ಬಳಿಯಲ್ಲಿ ಒಂದು ಸಪ್ತಾಹದಷ್ಟು, ಒಂದು ವಾರದಷ್ಟು ದೀರ್ಘಕಾಲ ಹೇಗೆ ಇದ್ದರು ಪ್ರೊಫೆಸರ್ ಗ್ರಂಥದ ಮಹಿಮೆ ಎಷ್ಟಿರಬಹುದು ದಯವಿಟ್ಟು ಎಲ್ಲ ಹೇಳಿ. ಪರೀಕ್ಷಿತ ರಾಜ ಅಭಿಮನ್ಯುವನ ಪುತ್ರ, ಅವನ ಜನನ ಮಹಾ ಆಶ್ಚರ್ಯಕರ, ಅದನ್ನು ಬಣ್ಣಿಸಿ ನಮಗೆ ಹೇಳಿರಿ ಅಂತ ಹೇಳ್ತಾರೆ. ವೇದವ್ಯಾಸರ ಅವತಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಪರಾಶರರ ಪುತ್ರರಾಗಿ ಅವತರಿಸಿರ್ತಾರೆ ವೇದವ್ಯಾಸರು. ಅವರು ಏನು ಹೇಳ್ತಾರೆ ಅಂದರೆ, ವಶಿಷ್ಠ ಮುನಿಯ ಮೊಮ್ಮಗ ಪರಾಶರ ಮುನಿ, ಅವನು ಭಗವಂತನನ್ನು ತನ್ನ ಮಗನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾನೆ. ಆವಾಗ ಭಗವಂತ ನುಡಿದರೆ, ವಸು ಚಕ್ರವರ್ತಿಯ ಮಗಳು ಸತ್ಯವತಿ ಕಾರಣಾಂತರದಿಂದ ಬೇಸ್ತರ ಮನೆಯಲ್ಲಿ ಜನ್ಮ ಇಟ್ಟಿರ್ತಾಳೆ. ಆ ಯಮುನಾ ನದಿಯಲ್ಲಿ ದೋಣಿ ನಡೆಸ್ತಾ ಇರ್ತಾಳೆ. ನೀನು ಅವಳನ್ನು ವಿವಾಹವಾಗು, ಆಗ ನಿನ್ನ ಮಗನಾಗಿ ನಾನು ಅವತರಿಸುತ್ತೇನೆ ವ್ಯಾಸರೂಪದಿಂದ ಅಂತ ಹೇಳ್ತಾನೆ. ಆಮೇಲೆ ಪರಾಶರನ ಪುತ್ರರಾಗಿ ಅವತರಿಸಿ ವೇದ ವಿಭಾಗವನ್ನು ಮಾಡ್ತಾರೆ, ಬ್ರಹ್ಮಸೂತ್ರ ಭಾರತ ಪುರಾಣಗಳನ್ನು ರಚನೆ ಮಾಡ್ತಾರೆ. ಆಮೇಲೆ ವೇದವ್ಯಾಸರ ಮಗನಾಗಿ ಜನಿಸಬೇಕು ಅಂತ ಶಿವ ತಪಸ್ಸು ಮಾಡಿರ್ತಾನೆ. ಆದ್ದರಿಂದ ಒಮ್ಮೆ ವ್ಯಾಸರು ಯಾಗಾಗ್ನಿಗೆ ಕುತ್ಕೊಳ್ತಾರೆ. ಇದನ್ನೆಲ್ಲ ಬಹಳ ಅಬದ್ಧವಾಗಿ ತಿಳ್ಕೊಳ್ತಾರೆ ಜನ. ಏನಂತಂದರೆ, ವ್ಯಾಸರು ಯಾಗಾಗ್ನಿಯಾಗಿ ಅರಣಿ ಮಥನ ಮಾಡ್ತಾ ಇರ್ತಾರೆ. ಅವಾಗ ಘೃತಾಚಿ ಎಂಬ ಅಪ್ಸರೆ ಗಿಣಿಯ ರೂಪದಿಂದ ಬಂದು ನಿಂತು ನೋಡ್ತಾ ಇರ್ತಾಳೆ. ವ್ಯಾಸರು ತಾವು ಕಾಮಬಾಧೆಗೆ ಒಳಗಾದಂತೆ ಮಾಡ್ತಾರೆ. ತೋರಿಬಿಟ್ಟು ಅರಣಿಯಲ್ಲಿಯೇ ಒಂದು ಮಗುವನ್ನು ಸೃಷ್ಟಿಸ್ತಾರೆ. ಅವನೇ ಶಿವನರ್ಥ ಆದ ಶುಕಮುನಿ. ವ್ಯಾಸರಾಯರ ನೋಡಿ, ಶುಕಮುನಿಗೆ ಭಗವಂತನ
ನೇರ ಸೇವೆ, ಅತಿಯಾದ ಸೇವೆ ಭಗವಂತನಿಂದ ನೇರ ಉಪದೇಶ ಆಗುವುದಿಲ್ಲ. ಅವರಿಗೆ ಗುರುಗಳು ಬ್ರಹ್ಮದೇವರು. ಹಾಗಾಗಿ ಏನಾಗತ್ತೆ ಅಂದರೆ ವಾಯುದೇವರು ವಿಶಿಷ್ಟವಾಗಿ ಅವರಲ್ಲಿ ಆವೇಶಗೊಳ್ತಾರೆ. ಹಾಗಾಗಿ ಶುಕಮುನಿಗೆ ಉಪದೇಶ ಆಗತ್ತೆ. ವ್ಯಾಸಮುನಿಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ವ್ಯಾಸಮುನಿಗಳು ಎಲ್ಲ ಪುರಾಣಗಳನ್ನು ರಚಿಸಿರ್ತಾರೆ. ಆದರೂ ಏನೋ ಖಿನ್ನ ಮನಸ್ಸಿನವರಂತೆ ನಟನೆ ಮಾಡ್ತಾ ಇರ್ತಾರೆ. ನಟನೆ ಮಾಡಬೇಕಾದರೆ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ವ್ಯಾಸರು ನಾರದರನ್ನು ಎದುರುಗೊಂಡು ವಿದ್ಯುಕ್ತ ಆಸನದಲ್ಲಿ ಕೂಡಿಸ್ತಾರೆ. ಆಸನದಲ್ಲಿ ಕೂಡಿಸಲು ವ್ಯಾಸರಿಗೂ ನಾರದರಿಗೂ ಸಂವಾದ, ವೇದವ್ಯಾಸರಿಗೂ ನಾರದರಿಗೂ ಸಂವಾದ ನಡೆಯುತ್ತೆ. ಸೂತ ಪುರಾಣಿಕರು ಹೇಳ್ತಾರೆ, ವೀಣಾಪಾಣಿ ದೇವರ್ಷಿ ನಾರದರು ಸುಖಾಸೀನರಾಗಿ ನಕ್ಕು ವ್ಯಾಸ ಮಹರ್ಷಿಗಳನ್ನು ಕೇಳ್ತಾರೆ. ವ್ಯಾಸ ಮಹರ್ಷಿಗಳೇ, ನೀವು ನೆಮ್ಮದಿಯಿಂದ ಇದ್ದೀರಾ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಯಾಕೆಂದರೆ ನೀವು ಮಹಾಭಾರತ ಎಂಬ ಸಂಪೂರ್ಣ ಗ್ರಂಥವನ್ನು ರಚನೆ ಮಾಡಿದ್ದೀರಾ, ಎಲ್ಲ ಪ್ರಮೇಯಗಳು ಆ ಭಾರತದಲ್ಲಿ ಇದೆ ಅಂತ ಹೇಳ್ತಾರೆ. ಆಮೇಲೆ ಆಗ ವೇದವ್ಯಾಸರಿಗೆ ಹೇಳ್ತಾರೆ, ನೀನು ನನಗೆ ಏನು ನಿಜವಾಗಿಯೇ ಹೇಳಿದ್ದೀಯಾ, ಆದರೂ ನನ್ನ ಮನಸ್ಸಿಗೆ ಇನ್ನೂ ತೃಪ್ತಿಯಾಗಿಲ್ಲ ಅಂದರೆ ಇನ್ನು ನಟನೆ ಅಂತ ತಿಳ್ಕೊಳ್ಬೇಕು ನೀವು. ಅದು ಯಾವುದರ ಕೊರತೆ ಇದೆ ಎಂಬುದನ್ನು ನಾನು ನಿನ್ನಲ್ಲಿಯೇ ಕೇಳುತ್ತೇನೆ, ನೀನು ಹೇಳು ಅಂತಂದಾಗ ನಾರದರಿಗೆ ಹೇಳ್ತಾರೆ ವೇದವ್ಯಾಸರು, ನೀನು ಎಲ್ಲವನ್ನೂ ರಹಸ್ಯವನ್ನು ಬಲ್ಲವನು, ನೀನು ಎಲ್ಲವನ್ನು ಸಂಕಲ್ಪ ಮಾತ್ರ ನಮ್ಮ ನಿರ್ಲೇಪನಾಗಿದ್ದೀಯಾ, ಪುರಾಣ ಪುರುಷನನ್ನು ಉಪಾಸನೆ ಮಾಡಿರುವೆ, ನೀನೇ ಹೇಳು ಅಂತ ಹೇಳ್ತಾರೆ. ಆವಾಗ ನಾರದರು ಭಗವಂತನಿಗೆ ಎಲ್ಲ ಗೊತ್ತು ಅಂದರೂ ಕೂಡ ಭಗವಂತನ ಆದೇಶದಿಂದ ಹೇಳ್ತಾರೆ, ಭವತಾ ಅನುದಿತ ಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌತು ಚೇತ ಮನ್ಯೇ ತದ್ದರ್ಶನಂ ಅಖಿಲಂ. ತಾವು ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಬಹಳ ಚೆನ್ನಾಗಿ ಹೇಳಿದ್ದೀರಾ, ಆದರೆ ಅಶಕ್ತರಿಗೆ ತಿಳಿಯಲಾಗೋದಿಲ್ಲ. ಅವರಿಗೂ ತಿಳಿಯುವಂತೆ ಸ್ಪಷ್ಟವಾಗಿ ಭಾಗವತವನ್ನು ರಚಿಸುವುದೊಂದೇ ತಮ್ಮ ಕಾರ್ಯದಲ್ಲಿ ಬಾಕಿ ಉಳಿದಿರುವುದು ಅಂತ ಹೇಳ್ತಾರೆ. ಎಲ್ಲರಿಗೂ ತಿಳಿಯುವಂತೆ ಮಹಾಭಾರತದಲ್ಲಿ ವರ್ಣಿಸಿದ್ದೀರಾ, ಆದರೂ ಭಗವಂತನಿಗೆ ಪಾರವೇ ಇಲ್ಲ, ಆದ್ದರಿಂದ ಎಷ್ಟು ಹೇಳಿದರೂ ಕಡಿಮೆ, ಆದ್ದರಿಂದ ಅದಕ್ಕೆ ಇನ್ನೊಂದು ಗ್ರಂಥ ರಚನೆಯಾಗಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಯಾಕೆ ಹೇಳಿ ಅಂತ ಹೇಳ್ತಾರೆ ಅಂದರೆ, ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಮೊದಲೇ ವಿಷಯಾಸಕ್ತರಾಗಿದ್ದಾರೆ ಕಲಿಯುಗದ ಜನರು, ಕಾಮ್ಯ ಕರ್ಮ ನಿರತರಾಗಿ ಬಿಟ್ಟಿದ್ದಾರೆ. ತಿರುಗಿ ಕಾಮ್ಯಕರ್ಮವನ್ನೇ ಉಪದೇಶಿಸಿದರೆ ಬಹಳ ಅನ್ಯಾಯ ಆಗುತ್ತೆ. ನಿಮ್ಮಂಥವ್ರು ಏನು ಹೇಳಿದರೂ ನಂಬ್ತಾರೆ ಜನ, ಆದ್ದರಿಂದ ಭಕ್ತಿ ಮಾರ್ಗವನ್ನು ಹೇಳಿ ದುರ್ಮಾರ್ಗದಲ್ಲಿ ಬೀಳದಂತೆ ಅವನು ನೀವು ತಡೆಯಬೇಕು ಅಂತ ಹೇಳ್ತಾರೆ. ನಿಮ್ಮ ಅವತಾರ ಲೀಲೆಗಳನ್ನು ನೀವೇ ಬಣ್ಣಿಸಬೇಕು, ನೀವೇ ಹರಿಯ ಅವತಾರ ಅಂತ ನಿಮಗೆ ಗೊತ್ತಿದೆ. ಹರಿಯ ಗುಣಗಾನವೇ ಎಲ್ಲ ತಪಸ್ಸು ಅಧ್ಯಯನಗಳ ಫಲರೂಪ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹರಿಯ ಲೀಲಾ ಶ್ರವಣ ಮೋಕ್ಷ ಸಾಧನೆ ಅಂತ ಯಾಕೆ ಅಂದರೆ ಏನು ಸಾಕ್ಷಿ ಅಂದರೆ, ನಾರದರು ನಾನೇ ಸಾಕ್ಷಿ ಅಂತಾರೆ. ನಾನೇ ಸಾಕ್ಷಿ ಅಂದರೆ ಅಹಂ ಪುರಾದಿ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷಿತಾಂ. ಹರಿಯ ಶ್ರವಣ, ಲೀಲಾ ಶ್ರವಣ, ಶ್ರೀಹರಿಯ ಲೀಲಾ ಶ್ರವಣ, ಮೈಯನ್ನು ಮರೆತು ದೇಹದ ಅಭಿಮಾನವನ್ನು ಮರೆತು ಎಲ್ಲವನ್ನೂ ಮರೆತು ಹರಿಯ ಕಥೆಯ ಶ್ರವಣವನ್ನು ಮಾಡಿದರೆ ಹೇಗೆ ಸಾಧನೆ ಸುಲಭ ಎನ್ನಲು ನಾನೇ ಸಾಕ್ಷಿ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಕಲ್ಪದಲ್ಲಿ ವೇದವಾದಿಗಳ ಮುನಿಯಲ್ಲಿ ದಾಸಿಯ ಮಗನಾಗಿ ನಾನು ಜನಿಸಿದ್ದೆ. ಆ ಜ್ಞಾನಿಯತಿಗಳು ನನ್ನ ಬಾಲ್ಯ ಸಹಜವಾದ ಚಾಪಲ್ಯ ಇರಲಿಲ್ಲ. ಆ ಜ್ಞಾನಿಯತಿಗಳು ಒಮ್ಮೆ ಚಾತುರ್ಮಾಸ ಅಥವಾ ಸಂಕಲ್ಪಿಸಿ ಅಲ್ಲಿಗೆ ಬಂದರು. ಅವರು ಕೂತುಕೊಂಡು ಬಿಟ್ಟು ಎಲ್ಲ ಪ್ರವಚನವನ್ನು ಉಪದೇಶವನ್ನು ಮಾಡಬೇಕಾದ್ರೆ ನಾನು ಎಲ್ಲ ಬಾಲಕನ ಚಂಚಲ ಆಟದ ವ್ಯವಸ್ಥೆಯನ್ನೆಲ್ಲ ಬಿಟ್ಟು ಮಿತಭಾಷೆಯಾಗಿ ಅವರನ್ನು ಸೇವೆ ಮಾಡಿದೆ. ಆ ಭಗವತ್ ಕಥಾಶ್ರವಣದಲ್ಲಿ ಆಸಕ್ತಿ ಬಂತು. ಒಂದು ಕ್ಷಣವೂ ನಾನು ಬಿಟ್ಟು ಇರಲಿಕ್ಕೆ ಆಗ್ತಾ ಇರಲಿಲ್ಲ. 3 ಹೊತ್ತು ಹರಿಕಥೆಯನ್ನು ಕೇಳುವುದು, ಮನನ ಮಾಡುವುದು ನನಗೆ ಅಭ್ಯಾಸವಾಯಿತು ಅಂತ ನಾರದರು ಹೇಳ್ತಾರೆ. ನೋಡಿ, ಆಮೇಲೆ ನಾನು ಧ್ಯಾನಾಬೋಧನೆಗೆ
ತೊಡಗಿದೆ. ಆವಾಗ ಜಗತ್ತು ಎಂದಿಗೂ ಒಂದು ಜಗತ್ತು ಭ್ರಾಂತಿ ಕಲ್ಪಿತವಲ್ಲಂಥ ಜ್ಞಾನಿಗಳು ನನಗೆ ಹೇಳಿಕೊಟ್ರು. ನಾನು ಹಾಗೇ ಧ್ಯಾನಿಸಿದೆ. ಹರಿಸರ್ವೋತ್ತಮ ಸ್ವತಂತ್ರ ಜಗತ್ತಿನ ಸೃಷ್ಟಿತಿಲ್ಯಾದಿಗಳನ್ನು ಮಾಡುವನು ಅಂತ ಹೇಳಿಕೊಟ್ರು. ಹೀಗೆ ಶರದೃದಲ್ಲಿ ಪ್ರತಿದಿನ ತ್ರಿಕಾಲಗಳಲ್ಲಿ ಭಗವಂತನ ಗುಣಗಾನವನ್ನು ನಾನು ವಿಶೇಷವಾಗಿ ಶ್ರವಣ ಮಾಡಿದ್ದೆ. ನನ್ನ ಹೃದಯದಲ್ಲಿ ರಜೋಗುಣ ತಮೋಗುಣಗಳನ್ನು ದೂರ ಮಾಡುವ ಭಕ್ತಿ ಭಾವ ಲಭಿಸಿತು. ಯಾವಾಗ ಬದೆಯಲ್ಲಿ ಭಗವಂತನ ಬಗ್ಗೆ ನಿಷ್ಕಲ್ಮಶ ಭಕ್ತಿ ಲಭಿಸುತ್ತೋ ರಜೋಗುಣ ತಮೋಗುಣವನ್ನು ಅದು ದೂರ ಮಾಡುತ್ತೆ. ತಸ್ಸೈವಮ್ಮಿ ಅನುರಕ್ತಸ್ಯ ಪ್ರಶ್ರಿತಸ್ಯ ಹತೈನ ಸಹ ಸತ್ತದಾನಸ್ಯ ಚಾಲಸ್ಯ ದಾಂತಸ್ಯಾನುಚಾರಸ್ಯ ಚ ಜ್ಞಾನಂ ಗುಹ್ಯತಮಮ್ಯತ್ತ ಸಾಕ್ಷಾತ್ ಭಗವತೋರಿತಂ ಅನ್ವವಶೋನಂ ಗಮಿಷ್ಯಂತ ಕೃಪಯಾ ದೀನವತ್ಸಲಾಹ. ಹೀಗೆ ಅವರು ನನಗೆ ಉಪದೇಶಿಸಿದರು. ಆಮೇಲೆ ಭಗವಂತನ ಇಚ್ಛಾ ಸಾಮರ್ಥ್ಯವನ್ನು ಅರಿತು ಆ ಅರಿವೇ ಪರಮಪದದ ಪ್ರಾಪ್ತಿಗೆ ಸಹಾಯವಾಯಿತು ಅಂತ ಹೇಳ್ತಾರೆ. ಆಮೇಲೆ ಇಮಂ ಸ್ವಧರ್ಮ ನಿಯಮಂ ಅವೇತ್ಯಾಂ ಅದನುಷ್ಠಿತಂ ಅದಾನ್ಯೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಮಿ. ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾರೆ. ನಾನು ಕಾಡಿದ ನಿಷ್ಕರ್ಮ ಕರ್ಮಕ್ಕೆ ಭಕ್ತಿ ಒಲಿದು ಶ್ರೀಹರಿ ನನಗೆ ಅಪರೋಕ್ಷ ನೀಡಿದನು ಅಂತ ಹೇಳ್ತಾರೆ ನಾರದರು. ನಾರದರ ತಾಯಿ ಸಾಯ್ತಾಳೆ, ಹಾವು ಕಚ್ಚು ಬಿಟ್ಟು ಸಾಯ್ತಾಳೆ. ಆಮೇಲೆ ಇವರು ಎಲ್ಲ ಒಂದು ಕಡೆ ಏಕಾಂತದಲ್ಲಿ ಇರಬೇಕಾದ್ರೆ ಅವರು ಹೇಗೆ ಹೇಳಿದರೋ ಹಾಗೆ ಯತಿಗಳು ಹೇಗೆ ಹೇಳಿದರೋ ಹಾಗೆ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಹೃದಯದಲ್ಲಿ ಹರಿ ಪ್ರಕಟವಾಗ್ತಾನೆ. ಒಂದು ಮಿಂಚು ಬಂದಾಗತ್ತೆ. ಆವಾಗ ಭಕ್ತ ಪರಿವರ್ತನೆ ಬಾಹ್ಯ ಪ್ರಪಂಚವನ್ನೇ ಮರಿತಾನೆ ಅಂತ ಆನಂದ. ಆದರೆ ಒಡನೆಯ ಭಗವದ್ ರೂಪ ಮರೆಯಾಗತ್ತೆ. ಆವಾಗ ಮತ್ತೆ ಅದು ಗೋಚರನೇ ಆಗಲ್ಲ. ಆವಾಗ ಇವರು ಬಹಳ ದುಃಖದಿಂದ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭಗವಂತ ಮರೆಯಾಗಿ ನಿಂತು ಮಧುರ ಧ್ವನಿಯಿಂದ ಹೇಳ್ತಾನೆ, ನೀನಿನ್ನು ಈ ಜನ್ಮದಲ್ಲಿ ನೀನು ಕಾಣಲಾರೆ, ಮನದ ಮಲದಿಗಿದವರಿಗೆ ನಾನು ಮೈದೋರುವವನಲ್ಲ ಅಂತ ಹೇಳ್ತಾರೆ ಭಗವಂತ. ಆದರೆ ನೀನು ಈ ಶರೀರವನ್ನು ತೊರೆದು ಮುಂದಿನ ಕಲ್ಪದಲ್ಲಿ ಬ್ರಹ್ಮಪುತ್ರನಾಗಿ ಜನಿಸುವೆ, ಪರಮ ಭಾಗವತ ಎನಿಸುವೆ. ಆಗ ಸೃಷ್ಟಿ ಪ್ರಳಯಗಳಿದ್ದರೂ ನನ್ನ ಧ್ಯಾನದಲ್ಲಿ ತಪ್ಪುವುದಿಲ್ಲ ಅಂತ ಭಗವಂತನ ಅನುಗ್ರಹ ಆಗತ್ತೆ. ನಾನು ಮರಣಕಾಲವನ್ನೇ ಎದುರು ತೊಡಗಿದೆ. ಮಳೆಗಾಲದಲ್ಲಿ ಸುಳಿಯುವ ಮಿಂಚಿನ ನಿರೀಕ್ಷೆ ಮಾಡ್ತಿದ್ದ ಕಾಲ ಬಂದೇ ಬಿಡಿತು. ಭಗವಂತನನ್ನು ಧ್ಯಾನಿಸುತ್ತಾ ಶರೀರ ತ್ಯಾಗವನ್ನು ಮಾಡಿದೆ. ಸಹಸ್ರಯುಗಗಳ ಬ್ರಹ್ಮಕಲ್ಪದ ಕೊನೆಯಲ್ಲಿ ಭಗವಂತ ಜಗತ್ತೆಲ್ಲವನ್ನು ನುಂಗಿ ಪ್ರಳಯ ಸಮುದ್ರದಲ್ಲಿ ಮಲಗುವಾಗ ಅವನ ಉದರದೊಳಗೆ ನಾನು ಬ್ರಹ್ಮ ಪ್ರವೇಶಿಸಿದ. ಆ ಕಾಲದಲ್ಲಿ ನಾನು ಬ್ರಹ್ಮವನ್ನು ಉದರವನ್ನು ಹೊಕ್ಕೆ ಅಂತ ನಾರದರು ಹೇಳ್ತಾರೆ. ನಾನು ಬ್ರಹ್ಮದೇವರ ತೊಡೆಯಿಂದ ಜನಿಸಿದೆ ಅಂತ ಹೇಳ್ತಾರೆ. ಆ ಸೃಷ್ಟಿಕಾಲದಲ್ಲಿ ಬ್ರಹ್ಮನ 100 ವರ್ಷಗಳು ದೀರ್ಘವಾದ ಪ್ರಳಯ ಕಾಲದ ಕೊನೆಯಲ್ಲಿ ಭಗವಂತನೆದ್ದು ಅವನ ನಾಭಿಕಮಲದಲ್ಲಿ ಸೃಜಿಸತೊಡಗಿದಾಗ ಅವನ ಶರೀರಾವಯಗಳಿಂದ ಮರೀಚಿ ಮುಂತಾದ ಪ್ರಜಾಪತಿಗಳ ಜೊತೆ ನಾನು ಅವನ ತೊಡೆಯಿಂದ ಜನಿಸಿದೆ ಅಂತ ನಾರದರು ಹೇಳ್ತಾರೆ. ನೋಡಿ, ನಾರದರು ಯತಿಗಳ ಸೇವೆ ಮಾಡಿದರು. ಯತಿಗಳ ಸೇವೆಯನ್ನು ಭಕ್ತರ ಸೇವೆಯನ್ನು ಸಜ್ಜನ ಸೇವೆಯನ್ನು ನಿಷ್ಠೆಯಿಂದ ಮಾಡಿದರೆ ಅವರಿಗೆ ಸಾಕ್ಷಾತ್ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಹೀಗಾಗಲು ಪರೀಕ್ಷಿತನ ಅದಕ್ಕೆ ಬರುತ್ತೆ. ಎಲ್ಲ ಗದಾ ಯುದ್ಧದಿಂದ ಗದೆಯಿಂದ ಭೀಮಸೇನ ಗದೆಯ ಪ್ರಹಾರದಿಂದ 2 ತೊಡೆಗಳನ್ನು ಮುರಿದುಕೊಂಡು ದುರ್ಯೋಧನ ಬಿದ್ದಿರ್ತಾನೆ ರಥದಲ್ಲಿ. ಆವಾಗ ಅಶ್ವತ್ಥಾಮರು ಬರ್ತಾರೆ ಅಲ್ಲಿಗೆ. ಅಶ್ವತ್ಥಾಮರು ಬಂದಾಗ ಅಶ್ವತ್ಥಾಮರಿಗೆ ಕನಸು ಬರುತ್ತೆ. ಯದಾ ಹೃದಯ ಕೌರವ ಸಂಸುಜಾಯನಂ ವೀರೇಶ್ವತೋ ವೀರ ಗತಿಂ ಗತೇಶು ವೃಕೋದರಾವಿದ್ದ ಗದಾಭಿರ್ಮರ್ಷ ಭಗ್ನೋರುದಂಡೆ ಧೃತರಾಷ್ಟ್ರಪುತ್ರೆ. ತೊಳೆ ಮುರಿದು ಬಿದ್ದಿದ್ದ ಇವನು ಬರ್ತಾನೆ. ಅಶ್ವತ್ಥಾಮ ತನಗೆ ಪ್ರಿಯವಲ್ಲದಿದ್ದರೂ ದುರ್ಯೋಧನಿಗೆ ಪ್ರಿಯನಾಗುವುದೆಂದು ರಾತ್ರಿ ಶಿಬಿರದಲ್ಲಿ ಮಲಗಿ ಹೋಗಿದ್ದ ದ್ರೌಪದಿ ಪುತ್ರ ಸ್ತ್ರೀಗಳನ್ನು ತರೆದು ಬರ್ತಾನೆ. ಇದೆಲ್ಲ ಕನಸು ಬೀಳುತ್ತೆ ಅವನಿಗೆ. ಹೇಗೆ ಅಂದರೆ ಇವನು ಬರ್ತಾನೆ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಹತ್ರ ಬಂದಾಗ ದುರ್ಯೋಧನ ಹೇಳ್ತಾನೆ. ದುರ್ಯೋಧನ ಎಚ್ಚೆತ್ಕೊಂಡು ಬಿಡತ್ಲು ಇವನಿಗೆ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರಿಗೆ ಹೇಳ್ತಾನೆ ದುರ್ಯೋಧನ, ನೋಡು ಎಂತಹ ಪಾಪಿ ದುರ್ಯೋಧನ ನೋಡಿ. ಅವನು ಹೇಳ್ತಾನೆ, ಪಾಂಡವರ ಶಿರೆಗಳನ್ನು ನನಗೆ ತಂದು ಕೊಡಬೇಕು, ನೀನು ಪಾಂಡವರ ಶಿರೆಗಳನ್ನು ತಂದು ಕೊಡಬೇಕು. ಹಾಗೆಯೇ ನನ್ನ ಸಂತತಿ ಬೆಳಿಬೇಕು, ನನ್ನ ಹೆಂಡತಿಯಲ್ಲಿ ನಿನ್ನಿಂದ ಮಗು ಆಗಬೇಕು, ಆ ಮಗು ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳ್ತಾನೆ. ಇವನು ಸೋತು ಬಿದ್ದಿರ್ತಾನೆ. ರಾಜ್ಯವನ್ನು ಆಗಲೇ ಪಾಂಡವರು ಆಳ್ತಾ ಇರ್ತಾರೆ. ಇವನಿಗೆ ಆ ಜ್ಞಾನವೂ ಇರಲ್ಲ. ತಾನು ಹೀಗೆ ಅಂದಾಗ ಅಶ್ವತ್ಥಾಮ ಏನು ಮಾಡ್ತಾನೆ ಅಂದರೆ ಅಲ್ಲಿರುವ ಧೂಳಿನಿಂದಲೇ ಅಶ್ವತ್ಥಾಮರಿಗೆ ಅಭಿಷೇಕವನ್ನು ಮಾಡ್ತಾನೆ. ಅಂದರೆ ಏನರ್ಥ? ಧೂಳು ಮಾಯ. ಅಶ್ವತ್ಥಾಮರು ರುದ್ರನ ಅವತಾರ ಆದರೂ ಕೂಡ ಅವರಿಗೂ ಆ ಕಲಿ ದುರ್ಯೋಧನ ಕಲಿಯ ಧೂಳಿನಿಂದ ಏನಾಗುತ್ತೆ ಅಂತಂದರೆ ಅಶ್ವತ್ಥಾಮಾಚಾರ್ಯರಿಗೂ ಜ್ಞಾನವನ್ನು ಕಳ್ಕೊಳ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ ಅಸ್ತು ಅಂತಂದು ಬಿಡ್ತಾರೆ. ಅವರಿಗೆ ಮನಸ್ಸಿರಲ್ಲ ಅಂದರೂ ಅಸ್ತು ಅಂತಂತಾರೆ. ಆದರೆ ಕಾರ್ಯವನ್ನು ಅವರು ಮಾಡಲಿಲ್ಲ ಅಂದರೂ ಅಸ್ತು ಅಂದಿದ್ದಕ್ಕೆ ಅವರ ಬ್ರಹ್ಮಚರ್ಯವನ್ನೇ ಕಳೆದುಕೊಳ್ಬೇಕಾಗತ್ತೆ. ಅವರು ಏನು ಮಾಡ್ತಾರೆ ಅಂದರೆ ಸೀದಾ ಹೋಗ್ತಾರೆ. ಹೋಗಿಬಿಟ್ಟು ಆ ಸ್ಮಶಾನದಲ್ಲಿ ಆ
ಪಾಂಡವರ ಮಕ್ಕಳು ಮಲಗಿದ್ದ ಶಿಬಿರದಲ್ಲಿ ಹೋಗ್ತಾರೆ. ಆ ಶಿಬಿರಕ್ಕೆ ಹೋಗಬೇಕಾದ್ರೆ ಅಲ್ಲಿ ರುದ್ರದೇವರು ಭಗವದಾಜ್ಞೆಯಿಂದ ರಕ್ಷಿಸಲಿಕ್ಕೆ ಕಾಯ್ತಾ ಇರ್ತಾರೆ. ನೋಡಿ, ಒಂದು ರೂಪದಲ್ಲಿ ರುದ್ರದೇವರು ಸ್ವರೂಪ ರೂಪದಿಂದ, ಈ ಕಡೆ ಅಶ್ವತ್ಥಾಮ ಅವತಾರ ರೂಪದಿಂದ ಬರ್ತಾನೆ ಕೊಲ್ಲಿಕ್ಕೆ ಕತ್ತಿ ಹಿಡ್ಕೊಂಡ್ಬಿಟ್ಟು. ರುದ್ರದೇವರು ನಿಂತಿರ್ತಾರೆ. ಇವನು ಅಶ್ವತ್ಥಾಮ ಏನು ಅಸ್ತ್ರಗಳನ್ನು ಹೋಗಿದ್ರು ರುದ್ರದೇವರು ನುಗ್ತಾ ಇರ್ತಾರೆ. ಎರಡೂ ಅವ್ರದೇ ರೂಪ ರುದ್ರದೇವರದ್ದು. ಆಮೇಲೆ ರುದ್ರದೇವರು ನುಂದಾಗ ರುದ್ರದೇವರಿಗೆ ಕೊನೆಗೆ ಏನು ಹೇಳ್ತಾರೆ, ಅಶ್ವತ್ಥಾಮ ಏನು ಹೇಳ್ತಾರೆ ಅಂತಂದರೆ, ನಾನು ಯಜ್ಞವನ್ನು ಮಾಡ್ತಾ ಇದ್ದೇನೆ, ಯಜ್ಞದಲ್ಲಿ ಆ ತಲೆಗಳನ್ನು ನಾನು ಭಗವಂತನಿಗೆ ಆಹುತಿ ಮಾಡ್ತೀನಿ ಎಂದಾಗ ರುದ್ರದೇವರು ಬಿಡ್ತಾರೆ. ಇವರು ಆ ಮಲಗಿರುವ ಮಕ್ಕಳನ್ನು ಎಬ್ಬಿಸಿ ಎಬ್ಬಿಸಿ ಸಾಯಿಸ್ತಾರೆ. ದೃಷ್ಟದ್ಯುಮ್ನನ್ನು ಕೂಡ ಸಾಯಿಸ್ತಾರೆ. ಸಾಯಿಸಿಬಿಟ್ಟು ಆ ಶಿರವನ್ನು ಹಿಡಿದುಕೊಂಡು ಬರ್ತಾರೆ. ಶಿರವನ್ನು ಹಿಡಿದುಕೊಂಡು ಬಂದು ದುರ್ಯೋಧನನಿಗೆ ತೋರಿಸ್ತಾರೆ. ದುರ್ಯೋಧನ ಏನಂತಾನೆ ಅಂತಂದರೆ, ಇವು ಪಾಂಡವರ ಶಿರಗಳು, ಅವರ ಮಕ್ಕಳ ಶಿರಗಳು ಆಗತ್ಲೂ ಏನು ಹೇಳ್ತಾನೆ, ಅಶ್ವತ್ಥಾಮಾಚಾರ್ಯರು ಹೇಳ್ತಾರೆ, ಪಾಂಡವರಿಗೆ ಮತ್ತೆ ಮಕ್ಕಳಾಗೋದಿಲ್ಲ, ಹಾಗಾಗಿ ಅವರ ಸಂತತಿ ನಿರ್ಮೂಲ ಆಗಬೇಕು ಅಂತಂದರೆ ಅದಕ್ಕೆ ನೀನು ಯೋಚನೆ ಮಾಡಬೇಡ. ಉತ್ತರೇ ಗರ್ಭದಲ್ಲಿ ಒಬ್ಬನು ಬೆಳೀತಾ ಇದ್ದಾನೆ, ಆ ಸಂತತಿಯನ್ನು ನಾನು ನಿರ್ಮೂಲ ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ, ನಿರಾಯಾಸವಾಗಿ ಪ್ರಾಣವನ್ನು ಬಿಡುವಂದಾಗ ಅವನು ನೋಡಿಬಿಟ್ಟು ಸಂತೋಷದಿಂದ ನೋಡಿ, ದುಷ್ಟ ಜನರು ಯಾವಾಗಲೂ ಕೆಟ್ಟದನ್ನು ಯೋಚಿಸ್ತಾನೆ ಸಾಯ್ತಾರೆ, ಹಿಂಸೆಯಿಂದಲೇ. ಆ ಮಕ್ಕಳ ಜೀವನ ನೋಡಿ ಸಂತೋಷಪಟ್ಟು ಸಜ್ಜನರು ಸತ್ರಲ್ಲ ಅಂತ ಸಂತೋಷಪಟ್ಟು ಬಿಟ್ಟು ಅವನು ಪ್ರಾಣವನ್ನು ಬಿಡ್ತಾನೆ, ದುರ್ಯೋಧನ ಪ್ರಾಣವನ್ನು ಬಿಡ್ತಾನೆ. ಇವನು ಹೀಗೆ ಎತ್ತುಕೊಂಡು ಬರಬೇಕಾದ್ರೆ, ಇವ್ನು ನೋಡಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದರೆ, ಒಬ್ಬನು ರತಿಕ ಏನು ಮಾಡ್ತಾನೆ ಅಂತಂದರೆ, ಹೋಗಿ ಅಲ್ಲಿ ಹಸ್ತಿನಾಪುರದಲ್ಲಿ ಇದ್ದ ಪಾಂಡವರಲ್ಲಿ ಅಲ್ಲಿ ಅವರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೇಳ್ತಾನೆ, ಹೀಗೆ ಅಶ್ವತ್ಥಾಮಾಚ ಹೀಗೆ ಮಾಡಿದರು, ತಲೆಗಳನ್ನು ಕಿತ್ಕೊಂಡು ಹೋಗಿದ್ದಾರೆ ಅನ್ನೋದು. ಅರ್ಜುನ ಏನು ಮಾಡ್ತಾನೆ, ಸೀದಾ ಬರ್ತಾನೆ. ಭೀಮಸೇನ ದೇವರು ನಾನು ಹೊರಡ್ತೀನಿ, ಕೊಲ್ತೀನಿ ಅಂತ ಬರ್ತಾರೆ. ಅರ್ಜುನನೂ ಬರ್ತಾನೆ. ಮಹಾಭಾರತದಲ್ಲಿ ಭೀಮಸೇನ ದೇವರು ಹೊರಟರು ಅಂತ ಬರ್ತಾರೆ, ಇದರಲ್ಲಿ ಅರ್ಜುನ ಅಂತ ಬರ್ತದೆ ಕನಸಿನಲ್ಲಿ ಅಂತೇಳಿ ಆಚಾರ್ಯರು ಸ್ಪಷ್ಟನೆಯನ್ನು ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗೆ ಹೋದಾಗ ಅರ್ಜುನ ಬೆನ್ನಟ್ಟಿ ಬರ್ತಾನೆ. ಬೆನ್ನಟ್ಟಿ ಬಂದು ಬರತ್ಲು ಇವರಿಗೆ ಎಲ್ಲಿ ತನಕ ಓಡ್ತಾರೆ, ಅಶ್ವತ್ಥಾಮಾಚಾರ್ಯರು ಓಡ್ತಾರೆ, ಆಗಲ್ಲ. ಕೊನೆಗೆ ಎದ್ದು ನಿಂತು ಬಿಟ್ಟು ಕೆಂಗಣ್ಣಿನಿಂದ ನೋಡ್ತಾರೆ. ಕೆಂಗಣ್ಣಿಂದ ನೋಡಿಬಿಟ್ಟು ಅಲ್ಲಿ ಒಂದು ಹುಲ್ಲು ಇರುತ್ತೆ, ಹುಲ್ಲನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಬ್ರಹ್ಮಶಿರೋ ಮಂತ್ರವನ್ನು ವಿಧಾನ ಮಾಡಿಬಿಟ್ಟು ಅದನ್ನು ಬಿಡ್ತಾರೆ. ಪಾಂಡವ ಸಂತತಿ ನಾಶವಾಗಲಿ ಅಂತ ಹೇಳಿಬಿಟ್ಟು ಬಿಡ್ತಾರೆ. ಆ ಬಾಣವನ್ನು ಬಿಡ್ತಾರೆ, ಆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಅಸ್ತ್ರ ಅಂದರೆ ಗುರಿ ಇಟ್ಟು ಬಿಡಬೇಕು ಅಂತೇನಿಲ್ಲ. ಆ ಒಂದು ಗಂಟೆಯಲ್ಲಿ ಆ ಬ್ರಹ್ಮಾಸ್ತ್ರವನ್ನು, ಬ್ರಹ್ಮ ಗಾಯತ್ರಿ ಮಂತ್ರವನ್ನು ಅದರಲ್ಲಿ ಆಹ್ವಾನ ಮಾಡಿ ಬಿಟ್ಟಾಗ ಅದೇನಾಗತ್ತೆ ಅಂತಂದರೆ ಬರತ್ಲು ಅರ್ಜುನ ನೋಡ್ತಾನೆ, ಏನು ಮಾಡಬೇಕು ಅಂತ ಕೃಷ್ಣನನ್ನು ಕೇಳ್ತಾನೆ. ಕೃಷ್ಣ ಏನು ಮಾಡ್ತಾನೆ, ನೀನು ದ್ರೋಣರು ಉಪಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಬಿಡು ಅಂತಾರೆ. ಅರ್ಜುನ ಕೂಡ ಅರ್ಜುನ ಬ್ರಹ್ಮಾಸ್ತ್ರವನ್ನು ಬಿಡಬೇಕಾದ್ರೆ ಏನು ಹೇಳ್ತಾನೆ, ನಮ್ಮ ಸಂತತಿ ಉಳಿಯಲಿ, ಲೋಕಕ್ಕೆ ರಕ್ಷಣೆಯಾಗಲಿ ಅಂತ ಇವನ ಸಂಕಲ್ಪ. ಅವನ ಸಂಕಲ್ಪ ನೋಡಿ, ಇವರ ಪಾಂಡವ ಸಂತತಿ ಹಾಳಾಗಲಿ ಅನ್ನುವ ಅವನ ದುಷ್ಟ ಸಂಕಲ್ಪ. ಹೀಗಾಗಿ ಬಿಡತ್ಲು ಇಬ್ಬರೂ ಬಾಣವನ್ನು ಬಿಟ್ಟಾಗ ಎರಡು ಬ್ರಹ್ಮಾಸ್ತ್ರಗಳ ಘರ್ಷಣೆ. ಆವಾಗ ವೇದವ್ಯಾಸ ದೇವರು ಮಧ್ಯ ಬರ್ತಾರೆ. ವೇದವ್ಯಾಸ ದೇವರು ದೇವರು ನೋಡಿ ಮಧ್ಯ ಬರ್ತಾರೆ. ಅವರ ಪ್ರಕಾಶಕತೆಗೆ ಆ ಎರಡು ಅಸ್ತ್ರಗಳು ಪ್ರಕಾಶತೆಯನ್ನು ಕಳೆದುಕೊಳ್ಳುತ್ತೆ. ಆ ವೇದವ್ಯಾಸ ದೇವರು ಹೇಳ್ತಾರೆ, ನೀನು ಅಸ್ತ್ರವನ್ನು ಹಿಂತೆಗೆದುಕೊಳ್ಳಿ. ಇಬ್ಬರು ಅವರ ಅಸ್ತ್ರಕ್ಕೆ ಏನೂ ಆಜ್ಞೆ ಮಾಡಲಿಲ್ಲ, ನೀವಿಬ್ಬರೂ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಿರಲ್ಲ, ಇಬ್ಬರು ಹಿಂತೆಗೆದುಕೊಳ್ಳಿ ಅಂತಾರೆ. ಹಿಂತೆಗೆದುಕೊಳ್ಳಿ ಎಂದಾಗ ಅರ್ಜುನ ಕೃಷ್ಣನನ್ನು ನೋಡ್ತಾನೆ, ಕೃಷ್ಣ ತೆಗೆದುಕೋ ಅಂತಾನೆ. ಕೃಷ್ಣನ ಅವತಾರನೇ ವೇದವ್ಯಾಸ ದೇವರು. ಅರ್ಜುನ ಹಿಂದೆ ಕೊಡ್ತಾನೆ, ಅಶ್ವತ್ಥಾಮಾಚಾರ್ಯರು ನಾನು ತಗೊಳ್ಳೋದಿಲ್ಲ ಅಂತಾರೆ. ಯಾಕೆ ಅಂದರೆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡುವ ತಾಕತ್ತಿರೋಲ್ಲ. ಯಾಕೆ ಅಂದರೆ ಅವರು ಬ್ರಹ್ಮಚರ್ಯವನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ. ಹೇಗೆ ಬ್ರಹ್ಮಚರ್ಯ ಕಳ್ಕೊಂಡ್ರು ಅಂದರೆ, ಅವರು ದುರ್ಯೋಧನ ಹೇಳಿದ ನನ್ನ ಸತಿಯ ಜಠರದಲ್ಲಿ ನಿನ್ನ ಮಗು ಆಗಲಿ ಅಂದಿದ್ದಕ್ಕೆ ಅವರೇನು ಹೋಗಲಿಲ್ಲ. ಅವರು ಸುಮ್ಮನೆ ಅಸ್ತು ಹೊಂದಿದ್ದಕ್ಕೆ ಅವರ ಬ್ರಹ್ಮಚರ್ಯ ನಾಶ ಆಗೋಗುತ್ತೆ. ಬ್ರಹ್ಮಚರ್ಯ ನಾಶ ಆಗಲಿಕ್ಕೆ ನಾವು ಮಾಡುವ ಕಾರ್ಯಕಾರಣ ಅಲ್ಲ, ನಮ್ಮ ಚಿಂತನೆಯಿಂದಲೇ ಕಾರಣ ಆಗಿಬಿಡುತ್ತೆ. ಆ ಬ್ರಹ್ಮಚರ್ಯ ನಾಶ ಆಗಿದ್ದಕ್ಕೆ ಅವರಿಗೆ ಆ ಅಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಲು ಆಗೋದಿಲ್ಲ, ತಿರುಗಿ ತೆಗೆದುಕೊಳ್ಳಲು ಉಪಸಂಹಾರ ಬಹಳ ಕಷ್ಟ, ತೆಗೆದುಕೊಳ್ಳಲು ಆಗೋದಿಲ್ಲ. ಆವಾಗ ಹೇಳ್ತಾರೆ, ನೀನು ತೆಗೆದುಕೊಳ್ಳಬೇಕು, ಇಲ್ಲ ಅಂದರೆ ಮಾತಿನಿಂದಲೂ ಹೇಳು ಅಂತಂದಾಗ ಅವರು ಹೇಳ್ತಾರೆ, 5 ಪಾಂಡವರನ್ನು ನಾನು ಏನು ಮಾಡಬೇಕು ಅಂತ ಹಿಂತೆಗೆದುಕೊಳ್ತೇನೆ, ಆದರೆ ಸಂತತಿಯ ಬಗ್ಗೆ ನಾನು ಹಿಂತೆಗೆದುಕೊಳ್ತಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ವೇದವ್ಯಾಸರು ಮರೆಯಾಗ್ತಾರೆ, ಮಾಯವಾಗಿ ಬಿಡ್ತಾರೆ. ವೇದವ್ಯಾಸ ದೇವರು ತಾವು ಅಲ್ಲಿಂದ ಮಾಯ ಆಗ್ತಾರೆ. ಆವಾಗ ಭಗವಂತ ಕೃಷ್ಣ ಏನು ಹೇಳ್ತಾನೆ, ನೀನು ಆ ಸಂತತಿಯನ್ನು ನಾಶ ಮಾಡಬಾರದು, ಹಾಗೆ ಮಾಡು ಅಂದಾಗ ಪರೀಕ್ಷಿತ ರಾಜರು ಏನು ಹೇಳ್ತಾರೆ, ಇವನು ಅಶ್ವತ್ಥಾಮಾಚಾರ್ಯ ಏನು ಹೇಳ್ತಾರೆ, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಿಟ್ಟು ಬಂದುಬಿಟ್ಟು ಕೃಷ್ಣನನ್ನು ಸಿಕ್ಕಾಪಟ್ಟೆ ದೂಷಿಸ್ತಾರೆ. ನೀನೇ ಕಾರಣ, ನೀನೇ ಯುದ್ಧಕ್ಕೆ ಕಾರಣ. ಅದನ್ನು ನಿಜನೇ ಹೇಳ್ತಾರೆ ಅವರು. ನೀನೇ ಸಂಹಾರ ಮಾಡಿದ್ದೀಯಾ ಎಲ್ಲರನ್ನೂ, ಅರ್ಜುನ ಸಂಹಾರ ಮಾಡಿಲ್ಲ, ನೀನು ಮಾಡಿದ್ದು, ನೀನು ಬರೇ
ಪಕ್ಷಪಾತವನ್ನು ಮಾಡಿದ್ದೀಯ ಹಾಗೆ ಹೇಗೆ ಅಂತಂದಾಗ ಹಾಗೆ ಅಂದಾಗ ಕೃಷ್ಣ ನಗ್ತಾ ಇರ್ತಾನೆ. ಅವರ ಕೈ ಎತ್ತಿ ಅವನಿಗೆ ಹೊಡೆಯಲಿಕ್ಕೆ ಬಂದಾಗ ಕೃಷ್ಣ ಹೇಳ್ತಾನೆ, ನೀನು ಮಾತನಾಡಿದ್ದೇ ನಾನು ಸಹಿಸಿದ್ದೆ, ನೀನು ಕೈ ಎತ್ತಿದರೆ ನಾನು ಎತ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ಈ ಯುದ್ಧಕ್ಕೆಲ್ಲ ನೀನು ಕಾರಣ ಅಶ್ವತ್ಥಾಮ, ಹೇಗೆ ಅಂತ ಕೇಳಿದರೆ ದುರ್ಯೋಧನ ನಿನ್ನ ಬಲದಿಂದ ಕರ್ಣನೊಬ್ಬನನ್ನು ಬಿಟ್ಟು ನೀನು ನಿನ್ನ ಜೊತೆಗೆ ಇದ್ದೆ ಅಂತ ನಿಮ್ಮ ಅಪ್ಪ ದ್ರೋಣ ಬಂದರು ಅಂತ ಭೀಷ್ಮ ಬಂದ. ಈ ಮಹಾಭಾರತ ಯುದ್ಧ ಈ ಸಂಹಾರಕ್ಕೆ ನೀನು ಕಾರಣ ಅಶ್ವತ್ಥಾಮ ಅಂತಾರೆ ಕೃಷ್ಣದೇವರು, ಕೃಷ್ಣ ಪರಮಾತ್ಮ ಅಂತಾನೆ. ಆಮೇಲೆ ಅವನು ನಾನು ಬಿಡ್ತೀನಿ ಅನ್ನತ್ಲು, ನಾನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನತ್ಲು, ನೀನು ಬಿಡು, ನೀನು ಏನು ಮಾಡ್ತೀಯೋ ಮಾಡು, ನಾನು ಸಂತತಿಯನ್ನು ರಕ್ಷಿಸ್ತೀನಿ. ಪರಮಾತ್ಮನಿಗೆ ಆಗಲ್ವೇನ್ರಿ ಸಂತತಿ ರಕ್ಷಣೆ ಮಾಡಲಿಕ್ಕೆ? ರುದ್ರದೇವರು ಎಲ್ಲಿರಿ ಅವರು? ಇವನು ಸ್ವತಂತ್ರ, ಇವನು ಹೇಳ್ತಾನೆ ನಾನು ರಕ್ಷಿಸ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಆ ಬಾಣ ಬರತ್ತಲು ಪರೀಕ್ಷಿತ ಗರ್ಭದಲ್ಲಿ ಭಗವಂತ ಗದಾಧಾರಿಯಾಗಿ ಆ ಗರ್ಭದಲ್ಲಿ ಸುತ್ತಲೂ ತಿರುಗ್ತಾ ಇರ್ತಾನೆ, ಪ್ರಕಾಶವಾಗಿ ತಿರುಗ್ತಾ ಇರ್ತಾನೆ ಭಗವಂತ. ಆ ಮಗು ಏನು ಮಾಡುತ್ತೆ ಗೊತ್ತಾ? ಆ ಮಗು ಪರೀಕ್ಷಿತ ಯಾರು ತನ್ನ ಸುತ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾನೆ. ಹಾಗೆ ಪರೀಕ್ಷಿತವಾಗಿ ಪರೀಕ್ಷೆಯಿಂದ ನೋಡ್ತಾ ಇರೋದಕ್ಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬರುತ್ತೆ. ಅವನಿಗೆ ವಿಷ್ಣುರಾತ ಅಂತ ಹೆಸರು, ಯಾಕೆಂದರೆ ವಿಷ್ಣುವಿಂದ ರಕ್ಷಣೆ ಮಾಡಲ್ಪಟ್ಟವನು ಅವನು, ವಿಷ್ಣುರಾತ ಅಂತ ಹೆಸರು. ಹಾಗೆ ಪರೀಕ್ಷಿತ ಅಂತ ಹೆಸರು. ಆ ಪರೀಕ್ಷಿತ ಅಂತ ಹೇಳಿಬಿಟ್ಟು ಅವನಿಗೆ ಹೆಸರಾಗತ್ತೆ. ಅವನೇನಾಗ್ತಾನೆ ಅಂತಂದರೆ ಆ 9 ತಿಂಗಳಾಗತ್ತೋ ಆ ಪರೀಕ್ಷಿತ ಏನು ಮಾಡ್ತಾನೆ, ಪರಮಾತ್ಮ ಅಲ್ಲಿಂದ ಬಂದು ಬಿಡ್ತಾನೆ. ಬರತ್ಲು ಏನಾಗತ್ತೆ, ಆ ಮಗು ಹುಟ್ಟಿ ಸತ್ತದ್ದನ್ನು ಹುಟ್ಟುತ್ತಾನೆ, ಮರಣ ಹೊಂದತ್ಲು. ಅವಳ ಕೃಷ್ಣನ ಕೈಗೆ ಕೊಡ್ತಾಳೆ, ನೀನು ಕಾಪಾಡ್ತಿದ್ದ. ಕೃಷ್ಣ ಅದಕ್ಕೆ ಪುನರ್ಜನ್ಮವನ್ನು ಕೊಡ್ತಾನೆ. ಅವನೇ ಪರೀಕ್ಷಿತ ರಾಜ ಆಗ್ತಾನೆ. ಆ ಪರೀಕ್ಷಿತ ರಾಜನ ಅನುಗ್ರಹದಿಂದಲೇ ನಾವು ಈ ಭಾಗವತವನ್ನು ಕೇಳಿ ನಮ್ಮ ಜನ್ಮವನ್ನು ಉದ್ಧಾರ ಮಾಡಬೇಕು ಅಂತ ಹಲುತ್ತಾ ಇದ್ದೀವಿ. ಆ ಪರೀಕ್ಷಿತ ಮಹಾರಾಜನ ಮುಂದಿನ ಚರಿತ್ರೆಯನ್ನು, ಭಾಗವತದ 2ನೇ ಸ್ಕಂದದ ಚರಿತ್ರೆಯನ್ನು ನಾವು ಮುಂದೆ ಕೇಳೋಣ ಅಂತ ಹೇಳೋರಿಗೆ ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಪ್ರಾಣಾಂತರದ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ. ಶ್ರೀಕೃಷ್ಣ.